ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಸುಖಮುಖಗುಣಬಿಂಬಃ ಸಾಧುಮಾರ್ಗಾವಲಂಬಃ ಸುಮತಿಜಲಜಮೋದಃ ದೂಷಿತಾನ್ಯಪ್ರಮೋದಃ ಭುವನವಿತತಮೋಹಧ್ವಾन्तವಿಧ್ವಂಸಕೇಹೋ ದಿಶತು ದೃಶಮಭೀಷ್ಟಾಂ ವ್ಯಾಸಸೂರ್ಯಸ್ವನಿಷ್ಠಾಂ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯರಾದ ವ್ಯಾಸರಾಜ ಮಠಾಧೀಶರ ಚರಣಾರವಿಂದಗಳಲ್ಲಿ ಭಕ್ತಿಶ್ರದ್ಧಾಪೂರ್ವಕವಾದ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಅವರ ಆದೇಶಕ್ಕೆ ಅನುಗುಣವಾಗಿ ವಿಷ್ಣು ಪುರಾಣದಲ್ಲಿ ಬರತಕ್ಕಂಥ ಕೆಲ ಪ್ರಮೇಯಗಳನ್ನು ಚಿಂತನೆ ಮಾಡುವ ಅವಕಾಶ ನನಗೆ ಒದಗಿ ಬಂದಿದೆ. ಆ ನಿಟ್ಟಿನಲ್ಲಿ ವಿಷ್ಣು ಪುರಾಣದ ಷಷ್ಠಾಂಶದ 6ನೇ ಅಂಶದ ಮೊದಲು 4 ಅಧ್ಯಾಯಗಳನ್ನು ನಾವು ತಿಳಿಯೋಣ. ಈ ಪುರಾಣಗಳ ಶ್ರವಣ ಇದು ಅತೀ ಶ್ರೇಯಸ್ಕರ. ಅದರಲ್ಲಿಯೂ ಕೂಡ ಹರಿಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಎಂಬುದಾಗಿ ಆರ್ಯೋಕ್ತಿ ಇದೆ. ಆ ಪರಮಾತ್ಮನ ಸ್ಮರಣೆ ನಮಗೆ ಪುರಾಣಗಳಿಂದ ಆಗತ್ತೆ. ಅದು ಐಹಿಕ ಹಾಗೂ ಆಮುಷ್ಮಿಕ ಸಕಲ ಸಂಪತ್ತನ್ನು ನಮಗೆ ನೀಡುವಂಥದ್ದು. ಅದರಲ್ಲಿಯೂ ಕೂಡ ವಿಷ್ಣು ಪುರಾಣ, ವಿಷ್ಣು ಎಂಬುವ ಶಬ್ದಾರ್ಥವನ್ನು ವೇದವು ನಿರ್ವಚನ ಮಾಡಿಕೊಡುತ್ತೆ. ಆ ಶಬ್ದದ ನಿರ್ವಚನ ಹೇಗೆ ಅಂತಂದರೆ, ನಕಾರೋ ಬಲಂ ಶಕಾರಃ ಪ್ರಾಣ ಆತ್ಮ ಎಂಬುದಾಗಿ ನಕಾರಕ್ಕೆ ವಿಷ್ಣು ಎಂಬುವ ಶಬ್ದದಲ್ಲಿ ಇರತಕ್ಕಂಥ ನಕಾರ ಬಲವನ್ನು ತಿಳಿಸಿಕೊಟ್ಟರೆ, ಶಕಾರ ಇದು ಚೇಷ್ಟೆ ಅಂದರೆ ವ್ಯಾಪಾರವನ್ನು ತಿಳಿಸಿಕೊಡುವಂಥದ್ದು. ನಕಾರ ಹಾಗೂ ಶಕಾರಗಳಿಗೆ ಅರ್ಥವನ್ನು ವೇದ ತಿಳಿಸಿಕೊಟ್ಟಿತು. ಆದರೆ ಅಲ್ಲಿ ಇರತಕ್ಕಂಥ ವಿ ಎಂಬುವ ಉಪಸರ್ಗವಾಗಲಿ ಉನ್ ಪ್ರತ್ಯಯವಾಗಲಿ ಯಾವ ಅರ್ಥದಲ್ಲಿ ಅಂತಂದರೆ, ವಿ ಎಂಬುವ ಉಪಸರ್ಗ ಅದು ಅತಿಶಯ, ಆ ಬಲ ಹಾಗೂ ಆ ಚೇಷ್ಟೆ ಅಂದರೆ ವ್ಯಾಪಾರ, ಇವುಗಳ ಆಧಿಕ್ಯ ಭಗವಂತನಲ್ಲಿ ಉಂಟು, ಅದು ಅವನ ಸ್ವಭಾವ ಎಂಬುದಾಗಿ ವಿಷ್ಣು ಶಬ್ದದ ನಿರ್ವಚನವನ್ನು ವೇದ ನಮಗೆ ಮಾಡಿಕೊಟ್ಟ ನಿಟ್ಟಿನಲ್ಲಿ ಈ ಷಷ್ಠಾಂಶದ ಮೊದಲು 4 ಅಧ್ಯಾಯಗಳಲ್ಲಿ ಅದು ಮೈತ್ರೇಯ ಹಾಗೂ ಪರಾಶರರ ಸಂವಾದ. ಆ ಮೈತ್ರೇಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪರಾಶರರನ್ನು ಕುರಿತು. ವ್ಯಾಖ್ಯಾತ ಭವತ ಸರ್ಗ ವಂಶಮನ್ವಂತರ ಸ್ಥಿತಿ ವಂಶಾನುಚರಿತಂ ಚೈವ ವಿಸ್ತರೇಣ ಮಹಾಮುನೇ. ಆ ಮೈತ್ರೇಯ ಮುನಿಗಳು ಪರಾಶರ ಮುನಿಗಳನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಾಮುನಿಗಳಾದ ಪರಾಶರರೇ, ತಾವು ಇಲ್ಲಿಯವರೆಗೂ ನನ್ನನ್ನು ಕುರಿತು ಆ ಸೃಷ್ಟಿಯ ಪ್ರಕರಣವನ್ನು, ಮನ್ವಂತರಗಳ ಕಥೆಗಳನ್ನು, ವಂಶ ಹಾಗೂ ಅನುವಂಶಗಳ ಚರಿತ್ರೆ ಇವುಗಳೆಲ್ಲವನ್ನೂ ಕೂಡ ನನಗೆ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದೀರಿ. ಈಗಲಾದರೂ ಕೂಡ ನನಗೆ ಆ ಮಹಾಪ್ರಳಯ, ಆ ಭಗವಂತನ ಜನ್ಮಾದ್ಯಸ್ಯೇತಃ ಎಂಬುವ ಸೂತ್ರದಲ್ಲಿ
ಹೇಳಲ್ಪಟ್ಟ ಸೃಷ್ಟಿಯಾದ್ಯಷ್ಟಕರ್ತೃತ್ವವೇನಿದೆಯೋ ಅದರಲ್ಲಿ ಒಂದಾದ ಆ ಲಯಕರ್ತೃತ್ವ ಅದನ್ನು ನಾನು ಚೆನ್ನಾಗಿ ಆ ಭಗವಂತನಲ್ಲಿ ತಿಳಿಯುವ ಇಚ್ಛೆ ಉಳ್ಳವನಾಗಿದ್ದೇನೆ. ಆದ್ದರಿಂದ ನೀವು ಆ ಜಗತ್ತಿನ ಉಪಸಂಹಾರವನ್ನು ಯಥಾವತ್ತಾಗಿ ನಿಮ್ಮಿಂದ ಕೇಳಲು ನಾನು ಇಚ್ಛೆಪಟ್ಟಿದ್ದೇನೆ. ಆದ್ದರಿಂದ ಕೃಪೆ ಮಾಡಿ ನನಗೆ ನೀವು ಅದನ್ನು ಹೇಳಬೇಕು ಎಂಬುದಾಗಿ ಹೇಳಿದಾಗ ಪರಾಶರರು ಆ ಸಂದರ್ಭದಲ್ಲಿ ಮೈತ್ರೇಯರನ್ನು ಕುರಿತು ಹೇಳ್ತಾರೆ. ಮೈತ್ರೇಯ ಶ್ರೂಯತಾಂ ಮತ್ತಃ ಯಥಾವದುಪಸಂಹೃತಿ ಕಲ್ಪಾಂತೆ ಪ್ರಾಕೃತೆ ಚೈವ ಪ್ರಳಯೋ ಜಾಯತೆ ಯಥಾ ಅಹೋರಾತ್ರಂ ಪಿತॄಣಾಂ ತು ಮಾಸೋಬ್ಧಸ್ತ್ರಿದಿವೌಕಸಾಂ ಚತುರ್ಯುಗ ಸಹಸ್ರೇ ತು ಬ್ರಹ್ಮಣೋ ವೈ ದ್ವಿಜೋತ್ತಮ. ಆ ಪರಾಶರರು ಮೈತ್ರೇಯರನ್ನು ಕುರಿತು ಹೇಳ್ತಾರೆ. ಚತುರ್ಮುಖನ ದಿನದ ಅವಸಾನ ರೂಪವೇ ಈ ಕಲ್ಪಾವಸಾನ. ಆ ಕಲ್ಪಾವಸಾನದಲ್ಲಿ ಮಹಾಪ್ರಳಯ ಕಾಲದಲ್ಲಿಯೂ ಕೂಡ ಆ ಜಗತ್ತನ್ನು ಆ ಭಗವಂತ ಹೇಗೆ ಉಪಸಂಹಾರ ಮಾಡ್ತಾನೆ, ಜಗತ್ತಿನ ಉಪಕ್ರಮವೂ ಕೂಡ ಆ ಪರಮಾತ್ಮನಿಂದಲೇ ಆದದ್ದು. ಅದರ ಉಪಸಂಹಾರವನ್ನು ಪರಮಾತ್ಮ ಯಾವ ಬಗೆಯಿಂದ ಮಾಡ್ತಾನೆ ಆ ಪ್ರಕಾರವನ್ನು ನಿನ್ನನ್ನು ಕುರಿತು ಹೇಳ್ತೇನೆ. ಆ ಕಲ್ಪದ ಅವಸಾನವನ್ನು, ಮಹಾಪ್ರಳಯವನ್ನು ತಿಳಿಸುವ ಸಂದರ್ಭದಲ್ಲಿ ಇಲ್ಲಿ ಕಾಲಗಳ ಪರಿಮಿತಿಯ ವಿವರಣೆಯನ್ನು ಕೂಡ ಆ ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸ್ತಾ ಇದ್ದಾರೆ. ಮಾನವರ ಒಂದು ಮಾಸ ಅಂದರೆ ಒಂದು ತಿಂಗಳು ಏನಿದೆಯೋ, ಹಗಲು ರಾತ್ರಿಗಳ ಗಣನೆ ಮಾಡಿದಾಗ ಅದು ಒಂದು ದಿವಸ ಅಂತ ಆಗತ್ತೆ. ಆ ಮಾನವರ 30 ದಿವಸ ಅಂದರೆ ಒಂದು ತಿಂಗಳು ಪಿತೃಗಳಿಗೆ ಒಂದು ಹಗಲು ಹಾಗೂ ಇರುಳು. ಪಿತೃಗಳಿಗೆ ಒಂದು ದಿವಸ ಅಂದರೆ ಮಾನವರ ಒಂದು ಮಾಸ. ಮಾನವರ ಒಂದು ಸಂವತ್ಸರ ದೇವತೆಗಳಿಗೆ ಒಂದು ಹಗಲಿರುಳು ಅಂದರೆ ಒಂದು ದಿವಸ. 4 ಯುಗಗಳ ಸಾವಿರಗಳು ಎರಡಾದರೆ ಅದು ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲಿರುಳು ಎಂಬುದಾಗಿ ತಿಳಿಸಿ ಇನ್ನು ಚತುರ್ಯುಗಗಳ ಪ್ರಮಾಣವನ್ನು ತಿಳಿಸ್ತಾ ಇದ್ದಾರೆ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬುದಾಗಿ 4 ಯುಗಗಳು. ಮನುಷ್ಯರ 360 ಸಂವತ್ಸರಗಳು ದೇವತೆಗಳಿಗೆ ಒಂದು ಸಂವತ್ಸರ ಎಂಬುದಾಗಿ ಹೇಳಿ ಮೊದಲು ಆ ಕೃತ, ದ್ವಾಪರ, ತ್ರೇತ ಹಾಗೂ ಕಲಿ ಈ ಯುಗಧರ್ಮಗಳನ್ನು ನನಗೆ ನೀವು ತಿಳಿಸಿಕೊಡಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅವುಗಳಲ್ಲಿ ಯಾವ ಯುಗ ಮತ್ತೊಂದು ಯುಗಕ್ಕೆ ಹೋಲುತ್ತದೆ ಅಂತಂದರೆ ಅವು ಆ 2 ಯುಗಗಳಲ್ಲಿ ಇರತಕ್ಕಂಥ ಗುಣಧರ್ಮಗಳೇನು, ಅವುಗಳಲ್ಲಿ ಸಾಧಾರಣತೆ ಯಾವ 2 ಯುಗಗಳಲ್ಲಿ ಕಂಡುಬರುತ್ತೆ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಆ ಮೈತ್ರೇಯರು ಮತ್ತೆ ಈ ರೀತಿ ಪರಾಶರರನ್ನು ಕುರಿತು ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಪರಾಶರರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊದಲನೆಯದಾದ ಚತುರ್ಯುಗಗಳಲ್ಲಿ ಮೊದಲನೆಯದಾದ ಕೃತಯುಗ ಹಾಗೂ ಕೊನೆಯ ಯುಗ, ಅಂತಿಮ ಯುಗ ಕಲಿಯುಗ, ಇವುಗಳನ್ನು ಬಿಟ್ಟು ಸ್ವರೂಪದಿಂದ ಒಂದು ಯುಗಕ್ಕೆ ಮತ್ತೊಂದು ಯುಗದ ಜೊತೆಗೆ ಹೋಲಿಕೆ ಅಂದರೆ ಅವುಗಳಲ್ಲಿ ಸಾರೂಪ್ಯ ಎಂಬುವ ಅಂಶ ಉಂಟು. ಮೊದಲನೆಯದಾದ ಕೃತಯುಗದಲ್ಲಿ ಬ್ರಹ್ಮನಿಂದ ಜಗತ್ಸೃಷ್ಟಿ ಯಾವ ಕಾಲದಲ್ಲಿ ಆಯಿತೋ ಅದೇ ಬ್ರಹ್ಮನಿಂದ ಕೊನೆಯ ಕಲಿಯುಗದಲ್ಲಿ ಜಗದುಪಸಂಹಾರವೂ ಕೂಡ ಅಂದರೆ ಜಗತ್ತಿನ ನಾಶರೂಪವಾದ ಕ್ರಿಯೆಯೂ ಕೂಡ ಆ ಬ್ರಹ್ಮನಿಂದಲೇ ಆಗತಕ್ಕದ್ದು. ಆದ್ದರಿಂದ ಈ ಕಲಿಯುಗದ ಸ್ವರೂಪವನ್ನು ನೀನು ವಿಶೇಷವಾಗಿ ಪ್ರಶ್ನೆ ಮಾಡಿದ್ದಿ. ಈ ಕಲಿಯುಗದ ಗುಣಧರ್ಮಗಳನ್ನು ಹೇಳಿ ಎಂಬುದಾಗಿ. ಕಲೆ ಸ್ವರೂಪಂ ಭಗವನ್ ವಿಸ್ತರಾದ್ವಕ್ತುಮರ್ಹಸಿ ಧರ್ಮಶ್ಚತುಷ್ಪಾತ್ ಭಗವಾನ್ ಯಸ್ಮಿನ್ ವಿಪ್ಲವಮೃಚ್ಛತಿ. ಧರ್ಮಕ್ಕೆ 4 ಪಾದ, ಆ ಚತುಷ್ಪಾತ್ 4 ಕಾಲುಗಳುಳ್ಳ ಧರ್ಮವು ಯಾವ ಕಾಲದಲ್ಲಿ ಸಂಪೂರ್ಣ ನಾಶವನ್ನು ಹೊಂದುತ್ತೆ ಎಂಬುದನ್ನು ನನಗೆ ದಯಮಾಡಿ ಹೇಳಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಪರಾಶರರು ಹೇಳ್ತಾ ಇದ್ದಾರೆ. ಕಲೆ ಸ್ವರೂಪಂ ಮೈತ್ರೇಯ ಯದ್ಭವಾನ್ ಶ್ರೋತುಮಿಚ್ಛತಿ ತನ್ನಿಬೋಧ ಸಮಾಸೇನ ವರ್ತತೆ ಯನ್ಮಹಾಮುನೇ. ಆ ಕಲಿಯ ಸ್ವರೂಪವನ್ನು ನೀನು ಕೇಳಲು ಇಚ್ಛೆಪಟ್ಟಿದ್ದಿ, ಅದನ್ನು ನಾನು ನಿನಗೆ ತಿಳಿಸ್ತೇನೆ. ಕಲಿಯುಗದಲ್ಲಿ ನರರಿಗೆ ಆ ಬ್ರಾಹ್ಮಣ್ಯ ಮೊದಲಾದ ಏನು ವರ್ಣಾಶ್ರಮ ಧರ್ಮಗಳುಂಟೋ ಅಥವಾ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಹಾಗೂ ಸನ್ಯಾಸ ಎಂಬುದಾಗಿ ಯಾವ ಆಶ್ರಮಗಳಿವೆಯೋ ಈ ಎಲ್ಲ ಆಶ್ರಮಗಳನ್ನು ಅವರು ಮನಬಂದಂತೆ ಆಚರಿಸುತ್ತಾರೆ.
ಅಂತಂದರೆ ಬ್ರಾಹ್ಮಣರು ತಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕ್ರಿಯೆಗಳನ್ನಾಗಲಿ, ಬ್ರಹ್ಮಚಾರಿಗಳು ತಮ್ಮ ವರ್ಣಕ್ಕೆ ಉಚಿತವಾದ ಕ್ರಿಯೆಗಳನ್ನು, ಬ್ರಹ್ಮಚಾರಿಗಳು ಸನ್ಯಾಸಿಗಳಾಗಲಿ ಬೇರೆ ಯಾವ ವರ್ಣದವರಾದರೂ ಕೂಡ ತಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕ್ರಿಯೆಗಳನ್ನು ಸಾಕಲ್ಯೇನ ಮಾಡುವುದರಲ್ಲಿ ಅಸಮರ್ಥರಾಗ್ತಾರೆ. ಕಲಿಯುಗದಲ್ಲಿ ಯಾವ ಕುಲದಲ್ಲಿ ಹುಟ್ಟಿದವನಾದರೂ ಕೂಡ, ಅವನು ಬ್ರಾಹ್ಮಣನೇ ಆಗಿರಬಹುದು, ಕ್ಷತ್ರಿಯನೇ ಆಗಿರಬಹುದು, ವೈಶ್ಯನೇ ಆಗಿರಬಹುದು, ಶೂದ್ರನೇ ಆಗಿರಬಹುದು, ಯಾರೇ ಆಗಿದ್ದರೂ ಕೂಡ, ಯಾವ ಕುಲದಲ್ಲಿ ಹುಟ್ಟಿದವನಾದರೂ ಕೂಡ ಅವನು ಬಲಿಷ್ಠನಾದ, ಅವನು ಸ್ವರೂಪತಃ ಅವನಲ್ಲಿ ಬಲ, ಅದು ದುಡ್ಡಿನಿಂದಾಗಲಿ ಅಥವಾ ಬೇರೆ ಕುಲದಿಂದಾಗಲಿ ಅಥವಾ ಇನ್ನೂ ಬೇರೆ ಕುಟಿಲ ಬುದ್ಧಿಯಿಂದ ಅವನು ಬಲವನ್ನು ಸಂಪಾದನೆ ಮಾಡಿದ್ದ ಅಂತಂದರೆ ಅವನೇ ಎಲ್ಲರಿಗೆ ನಿಯಾಮಕನಾಗ್ತಾನೆ ಎಂಬುವ ಅಂಶವನ್ನು ಪರಾಶರರು ಇಲ್ಲಿ ತಿಳಿಸ್ತಾರೆ. ಯತ್ರ ಯತ್ರ ಕುಲೇ ಜಾತೋ ಬಲಿ ಸರ್ವೇಶ್ವರಃ ಖಲೋ ಸರ್ವೇಭ್ಯ ಏವ ವರ್ಣೇಭ್ಯೋ ಯೋಗ್ಯ ಕನ್ಯಾವರೋಧನೆ. ಧನವುಳ್ಳವನೇ ಸರ್ವವರ್ಣಗಳಿಂದಲೂ ಕೂಡ ಶ್ರೇಷ್ಠ ಅಂತಾಗ್ತಾನೆ. ಅವನು ಬ್ರಾಹ್ಮಣನಾದವನು ಬ್ರಾಹ್ಮಣ ಕನ್ಯೆಯನ್ನೇ ಅಥವಾ ಕ್ಷತ್ರಿಯನಾದವನು ಕ್ಷತ್ರಿಯರನ್ನೇ ವಿವಾಹ ಮಾಡಿಕೊಳ್ಳಬೇಕು ಎಂಬುವ ನಿಯಮಕ್ಕೆ ಅವನು ಒಳಪಡೋದಿಲ್ಲ. ಮೈತ್ರೇಯ, ಯಾವ ನುಡಿಯನ್ನು ಆಡಿದರೂ ಕೂಡ ಅದೇ ಕಲಿಯುಗದಲ್ಲಿ ಶಾಸ್ತ್ರ. ತಮ್ಮ ಮನಬಂದಂತೆ ಯಾರೇ ಒಬ್ಬ ವ್ಯಕ್ತಿ ತನ್ನ ಮನಬಂದಂತೆ ತನ್ನ ಧರ್ಮಶಾಸ್ತ್ರವನ್ನು ತನ್ನ ಅನುಕೂಲಕ್ಕೆ ಅವನು ಒಳಮಾಡಿಕೊಂಡು ಕೆಲವು ನುಡಿಗಳನ್ನು ಆಡಿದ ಅಂತಂದರೆ ಅದೇ ಶಾಸ್ತ್ರ ಎಂಬುದಾಗಿ ಕಲಿಯುಗದಲ್ಲಿ ಕರೆಯಲ್ಪಡುತ್ತದೆ. ವಿಧಿಕ್ರಮಾದಿಗಳಿಲ್ಲದೆ ಮನಸ್ಸಿಗೆ ಇಷ್ಟವಾದ ಅನುಷ್ಠಾನಗಳಿಂದ ಅವರು ಉಪವಾಸವನ್ನು ಆಚರಣೆ ಮಾಡಿದರು. ಅಂದರೆ ಉದಾಹರಣೆಗೆ, ಅವನಿಗೆ ಏನೋ ಇಂದು ಸಮಸ್ಯೆ ಆಯಿತು, ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಆರೋಗ್ಯದಲ್ಲಿ ಸಮಸ್ಯೆ ಆದದ್ದರಿಂದ ಅವನು ಇಂದು ಉಪವಾಸ ಇದ್ದ. ಅದೇ ಅವನಿಗೆ ಅದರಿಂದ ಧರ್ಮ ಬರಲಿ, ಅದೇ ಉಪವಾಸ ವ್ರತ ಎಂಬುದಾಗಿ ಪರಿಗಣನೆ ಮಾಡಬೇಕು ಎಂಬುವ ಪರಿಸ್ಥಿತಿ ಕಲಿಯುಗದಲ್ಲಿ ಬರುತ್ತೆ. ಹಾಗೂ ಕಲಿಯುಗದಲ್ಲಿ ಪುರುಷರಿಗೆ ಸ್ವಲ್ಪವೇ ಸಂಪತ್ತಿದ್ದರೂ ಕೂಡ ತಾನು ಶ್ರೀಮಂತ ಎಂಬುವ ಮದ, ಹಾಗೆ ಸ್ತ್ರೀಯರಿಗೂ ಕೂಡ ತಮಗೆ ಯಾವ ವಿಧವಾದ ರೂಪಲಾವಣ್ಯಗಳಿಲ್ಲದಿದ್ದರೂ ಕೂಡ ಕೇಶ ಇರುವುದರಿಂದ ಕೇಶಪಾಶಗಳಿಂದ ಯುಕ್ತರಾಗಿ ತಾವು ರೂಪವತಿಯರು ಎಂಬುವ ಮದ ಅವರಲ್ಲಿ ಉಂಟಾಗುತ್ತದೆ. ಕಲಿಯುಗದಲ್ಲಿ ಆ ಆತ್ಮಜ್ಞಾನದಿಂದ ಎಲ್ಲ ಜನರು ವಂಚಿತರಾಗ್ತಾರೆ. ಗೃಹಾಂತ ದ್ರವ್ಯ ಸಂಘಾತ ದ್ರವ್ಯಾಂತ ಚ ತಥಾಮತಿ ಅರ್ಥಾಶ್ಚಾತ್ಮೋಪಭೋಗ್ಯಾಂತ ಭವಿಷ್ಯಂತಿ ಕಲೌ ಯುಗೇ. ಈ ಕಲಿಯುಗದಲ್ಲಿ ದ್ರವ್ಯವನ್ನು ಸಂಚಯ ಮಾಡ್ತಾನೆ ಮನುಷ್ಯ, ನಿಜ. ಅದು ಎಲ್ಲಿಯ ಪರ್ಯಂತ, ಅದಕ್ಕೆ ಎಲ್ಲಿ ಸಾರ್ಥಕ್ಯ ಉಂಟು ಆ ದ್ರವ್ಯಕ್ಕೆ ಅಂದರೆ ಗೃಹಾಂತ ದ್ರವ್ಯ ಸಂಘಾತ. ಮನೆಯನ್ನು ಕಟ್ಟಿದ, ಒಂದು ಬೆಲೆ ಬಾಳತಕ್ಕಂಥ ಮನೆಯನ್ನು ಒಬ್ಬ ವ್ಯಕ್ತಿ ಕಟ್ಟಿದ ಅಂತಂದರೆ ಅವನ ಆ ಶ್ರೀಮಂತಿಕೆ, ಅಲ್ಲಿ ಶ್ರೀಮಂತಿಕೆಗೆ ದ್ಯೋತಕವಾದದ್ದು ಆ ಮನೆ. ಅರ್ಥಾಶ್ಚಾತ್ಮೋಪಭೋಗ್ಯಾಂತ, ಅವನಲ್ಲಿ ಇರತಕ್ಕಂಥ ಎಲ್ಲ ಆ ಏನು ಸಂಪತ್ತಿದೆಯೋ ಅವನು ತಾನು ಕೇವಲ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸ್ತಾನೆ ಹೊರತು ಅದನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡೋದಿಲ್ಲ. ಈ ಕಲಿಯುಗದಲ್ಲಿ ಆ ತೃಷ, ಆಸೆ ಎಲ್ಲಿಯ ಪರ್ಯಂತ ಮನುಷ್ಯನನ್ನು ಕಾಡತ್ತೆ ಅಂತಂದರೆ ಪಣಾರ್ಧಾರ್ಧಾರ್ಧ ಮಾತ್ರೇಪಿ ಕರಿಷ್ಯಂತಿ ತಥಾ ಸ್ಪೃಹಾಂ. ಕಪರ್ದಿಕೆ ಅಂತಂದರೆ ಕವಡೆ, ಅರ್ಧ ಕವಡೆಯ ಆಸೆಯೂ ಮನುಷ್ಯನಿಗೆ ಬಿಡೋದಿಲ್ಲ. ಆ ಕವಡೆಯೂ ಕೂಡ ನನಗೆ ಬೇಕು ಎಂಬುದಾಗಿ ಆ ಮನುಷ್ಯನಿಗೆ ಅಷ್ಟು ಆ ತೃಷೆ ಎಂಬುದು ಬಾಧಿಸುತ್ತದೆ. ಹಾಗೆ ಮತ್ತೆ ಇನ್ನೂ ಒಂದು ವಿಧವಾದ ಮನೋಭಾವನೆ ಈಗ ಸಾಮಾನ್ಯ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಲಿಗಾಲದಲ್ಲಿ ಎಲ್ಲ ವರ್ಣದವರಲ್ಲಿಯೂ ಕೂಡ ಸಾಂಕರ್ಯ ಉಂಟಾಗುತ್ತದೆ. ವರ್ಣಸಾಂಕರ್ಯ ಇದು ಮಹಾದೋಷ. ಇದನ್ನು ಆ ಪರಾಶರರು ಮೈತ್ರೇಯರನ್ನು ಕುರಿತು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಸಮಾನಂ ಪೌರುಷಂ ಚೇತೋ ಭಾವಿ ವಿಪ್ರೇಷು ವೈಕಲೌ ಕ್ಷೀರಪ್ರದಾನ ಸಂಬಂಧಿ ಭಾವಿ ಗೋಷು ಚ ಗೌರವಂ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಇದ್ದಾನೆ, ಒಬ್ಬ ಶೂದ್ರ ವ್ಯಕ್ತಿ ಇದ್ದಾನೆ. ಆವಾಗ ಅವರಿಬ್ಬರಲ್ಲಿ ಪರಸ್ಪರ ಸಂಭಾಷಣೆ ನಡೆಯುತ್ತಂತೆ. ನೀನು ಯಾಕೆ ಉತ್ತಮ, ನಾನು ಯಾಕೆ ಅಧಮ, ನಿನ್ನಲ್ಲಿಯೂ ಪುರುಷತ್ವ ಉಂಟು, ನನ್ನಲ್ಲಿಯೂ ಪುರುಷತ್ವ ಇದೆ ಅಂತಂದಮೇಲೆ ನಮ್ಮಿಬ್ಬರಲ್ಲಿಯೂ ಕೂಡ ಪುರುಷತ್ವ ಸಮಾನ. ಆದ್ದರಿಂದ ಬ್ರಾಹ್ಮಣರು ನಮಗಿಂತ ಹೆಚ್ಚು ಯಾಕೆ,
ಬ್ರಾಹ್ಮಣರೆಲ್ಲರೂ ಕೂಡ ಬ್ರಾಹ್ಮಣರೂ ಸಮಾನ, ಶೂದ್ರರೂ ಸಮಾನ ಅಂದಮೇಲೆ ವರ್ಣಗಳಲ್ಲಿ ಏಕರೂಪತೆಯನ್ನು ತರಬೇಕು ಎಂಬುದಾಗಿ ಈ ಅನಾದರ ಬುದ್ಧಿಯಿಂದ ಕೂಡಿದ ಮನಸ್ಸು ಶೂದ್ರಾದಿಗಳಿಗೆ ಬ್ರಾಹ್ಮಣರ ವಿಷಯದಲ್ಲಿ ಬರುತ್ತೆ. ಆದ್ದರಿಂದ ಈ ಗೋವು ಸರ್ವಶ್ರೇಷ್ಠ ಪ್ರಾಣಿ ಎಂಬುದಾಗಿ ನಾವು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಕಾಣೋದುಂಟು. ಆದರೆ ಗೋವಿಗೆ ಸ್ಥಾನವನ್ನು ಈ ಕಲಿಯುಗದಲ್ಲಿ ಇನ್ನೂ ಮುಂದಿನ ಕಾಲದಲ್ಲಿ ನಾವು ಕಾಣುವ ಪರಿಸ್ಥಿತಿ ಎದುರು ಬಂದೀತು ಅಂತ ಈ ವಿಷ್ಣು ಪುರಾಣ ನಮಗೆ ಎಚ್ಚರ ಕೊಡುತ್ತೆ. ಕ್ಷೀರಪ್ರಧಾನ ಸಂಬಂಧಿ ಭಾವಿಗೋಷು ಚ ಗೌರವಂ ಅಂತಂದರೆ ಹಾಲು ಯಾವುದು ಕೊಡುತ್ತೆ? ಎಮ್ಮೆ ಮುಂತಾದ ಪ್ರಾಣಿಗಳು ಕೂಡ ಹಾಲನ್ನು ಕೊಡುತ್ತೆ. ಆದ್ದರಿಂದ ಗೋವುಗಳನ್ನೇ ನಾವು ಯಾಕೆ ಸತ್ಕಾರ ಮಾಡಬೇಕು? ಈ ಗೋವು ಕೂಡ ನಮಗೆ ಹಾಲನ್ನು ಕೊಡುತ್ತೆ, ಎಮ್ಮೆ ಮುಂತಾದ ಪ್ರಾಣಿಗಳು ಕೂಡ ಹಾಲನ್ನು ಕೊಡುತ್ತೆ ಅಂತಂದ ಮೇಲೆ ಆ ಗೋವನ್ನು ಮಾತ್ರ ಯಾಕೆ ನಾವು ಸತ್ಕಾರ ಬುದ್ಧಿಯಿಂದ ನೋಡಬೇಕು ಎಂಬುವ ಬುದ್ಧಿ ಇಲ್ಲಿ ಬರೋದುಂಟು. ಈ ಕಲಿಯುಗದಲ್ಲಿ ಅನಾವೃಷ್ಟಿಯ ಭಯದಿಂದ ಕೂಡಿದ ಎಲ್ಲ ಪ್ರಜೆಗಳು ಕೂಡ ಆ ಹಸಿವಿನ ಒಂದು ಭಯದಿಂದ ಎಲ್ಲರೂ ವ್ಯಾಕುಲಚಿತ್ತರಾಗಿ ಯಾವಾಗ ಮೋಡವು ಬರಬಹುದು, ನಮಗೆ ವೃಷ್ಟಿಯಾಗಬಹುದು ಎಂಬುವ ನಿರೀಕ್ಷೆಯಿಂದ ಎಲ್ಲರೂ ಕೂಡ ಪರಿತಪಿಸ್ತಕ್ಕಂಥ ಸ್ಥಿತಿ ಎದುರುಂಟಾಗುವುದು. ಮಾನವರು ತಾಪಸರಂತೆ, ಋಷಿಮುನಿಗಳಂತೆ ಗೆಡ್ಡೆ ಗೆಣಸು ಮುಂತಾದವುಗಳನ್ನೇ ಆಹಾರಗಳನ್ನು ಉಳ್ಳವರಾಗಿ ಅವರು ತಮ್ಮ ಕಾಯವನ್ನು ಕ್ಲೇಶಕ್ಕೆ ಒಳಪಡಿಸ್ತಾರೆ. ಕಲಿಯುಗದಲ್ಲಿ ಮಾನವರು ಸುಖ ಸಂತೋಷದಿಂದ ಇಲ್ಲದೆ ದಯಾಶೂನ್ಯರಾಗಿ ಕಷ್ಟವನ್ನೇ ಯಾವಾಗಲೂ ಹೊಂದುವರು ಎಂಬುದಾಗಿ ತಿಳಿಸಿ ಮುಂದೆ ಅಸ್ನಾನ ಭೋಜಿನೋ ನಾಗ್ನಿದೇವತಾ ಅತಿಥಿ ಪೂಜನಂ ಕರಿಷ್ಯಂತಿ ಕಲವು ಪ್ರಾಪ್ತೆ ನ ಚ ಪಿಂಡೋದಕ ಕ್ರಿಯಾಂ. ಈ ಕಲಿಯುಗದ ಮತ್ತೊಂದು ಸಮಸ್ಯೆ ಏನು ಅಂತ ಪ್ರಶ್ನೆ ಬಂದರೆ, ನರರು ಈ ಕಲಿಕಾಲದಲ್ಲಿ ಸ್ನಾನವನ್ನೇ ಮಾಡದೆ ತಮ್ಮ ಭೋಜನಾದಿ ಕ್ರಿಯೆಗಳನ್ನು ಮಾಡ್ತಾರೆ. ಅಗ್ನಿ, ದೇವರು, ಅತಿಥಿಗಳು, ಅಭ್ಯಾಗತರು ಈ ಯಾವ ವ್ಯಕ್ತಿಗಳನ್ನು ಕೂಡ ಅವರು ಪೂಜ್ಯ ದೃಷ್ಟಿಯಿಂದ ನೋಡೋದಿಲ್ಲ. ಅವರಲ್ಲಿ ಪೂಜ್ಯ ಭಾವನೆಯನ್ನು ಹೊಂದಿ ಅವರನ್ನು ಆದರೋಪಚಾರಗಳಿಂದ ಸತ್ಕರಿಸೋದಿಲ್ಲ. ಮತ್ತು ಪಿತೃಗಳಿಗೆ ತಮ್ಮ ಪುತ್ರನಾದವನ ಅವಶ್ಯ ಕರ್ತವ್ಯವಾದ ಶ್ರಾದ್ದಾದಿ ಕ್ರಿಯೆಗಳನ್ನು ಕೂಡ ಈ ವ್ಯಕ್ತಿ ಮಾಡೋದಿಲ್ಲ. ಕಲಿಗಾಲದಲ್ಲಿ ಸ್ತ್ರೀಯರು ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಬಹು ಸಂತಾಪವನ್ನು ಉಳ್ಳವರಾಗ್ತಾರೆ. ಸ್ವಲ್ಪವೇ ಪುಣ್ಯ ಅಲ್ಲಿ ಇಲ್ಲಿ ಯಜ್ಞ ಯಾಗಾದಿಗಳಿಂದ ನಮಗೆ ತೋರಿ ಬರುತ್ತೆ. ಬ್ರಹ್ಮಚಾರಿಗಳಾದರೂ ಕೂಡ ವೇದವ್ರತಗಳ ಆಚರಣೆ ಇಲ್ಲದೆ ಯಾವಾಗಲೂ ಕೂಡ ವಿಷಯಲಂಪಟರಾಗಿರ್ತಾರೆ. ಗೃಹಸ್ಥರು ತಮ್ಮ ವರ್ಣಾಶ್ರಮೋಚಿತ ಕರ್ಮವಾದ ಹೋಮಾದಿಗಳನ್ನು ಮಾಡದೆ ಅವರೂ ಕೂಡ ವಿಷಯಲಂಪಟರಾಗಿರ್ತಾರೆ. ವಾನಪ್ರಸ್ಥಾಶ್ರಮಿಗಳ ಮತ್ತೊಂದು ಸಿದ್ಧಾಂತ, ಅವರು ಅಗ್ರಾಮ್ಯವಾದ ಅಂತಂದರೆ ಈ ವನ ನಿರ್ಜನ ಪ್ರದೇಶಗಳಲ್ಲಿ ಸಿಗತಕ್ಕಂಥ ಆಹಾರಗಳನ್ನು ಅವರು ಹುಡುಕಿಕೊಂಡು ಹೋಗಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸುತ್ತೆ. ಆದರೆ ಈ ಕಲಿಯುಗದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ವಾನಪ್ರಸ್ಥ ಭವಿಷ್ಯಂತಿ ಗ್ರಾಮ್ಯಾಹಾರ ಪರಿಗ್ರಹ. ಗ್ರಾಮ್ಯ ಆಹಾರಗಳನ್ನು ಈ ವಾನಪ್ರಸ್ಥಾಶ್ರಮಿಗಳು ಸ್ವೀಕಾರ ಮಾಡೋದುಂಟು. ಸನ್ಯಾಸಿಗಳು ತಮ್ಮ ಗೆಳೆತನಕ್ಕೆ ಸಂಬಂಧ ಹೊಂದಿದವರಾಗಿ ಆ ಸನ್ಯಾಸಿಗಳೆಲ್ಲರೂ ಕೂಡ ತಮ್ಮ ಸನ್ಯಾಸತ್ವವನ್ನು ಈ ಕಲಿಯುಗದಲ್ಲಿ ತೊರೀತಾರೆ. ರಾಜರು ಕೂಡ ಪ್ರಜೆಗಳ ರಕ್ಷಣೆಯನ್ನು ಯಥಾವತ್ತಾಗಿ ಮಾಡೋದಿಲ್ಲ. ಪ್ರಜೆಗಳಿಂದ ವಿನಾಕಾರಣ ಶುಲ್ಕವನ್ನು ಅಪಹಾರ ಮಾಡಿ ತಾವು ಆ ಶುಲ್ಕದಿಂದ ತಮ್ಮ ಸ್ವಾರ್ಥ ವೃತ್ತಿಯನ್ನು ಅವರು ಪೋಷಿಸ್ತಾರೆ. ವೈಶ್ಯರಾದವರು ತಮ್ಮ ವರ್ಣಾಶ್ರಮ ಕರ್ಮವಾದ ಕೃಷಿ, ವ್ಯಾಪಾರ ಮುಂತಾದ ವೃತ್ತಿಗಳನ್ನು ಬಿಟ್ಟು ಶೂದ್ರ ವೃತ್ತಿಯಿಂದ ಶಿಲ್ಪಕರ್ಮವನ್ನು ಆಚರಿಸೋರು ಆಗ್ತಾರೆ ವೈಶ್ಯರು. ಶೂದ್ರರು ಅಧಮರಾಗಿ ಸನ್ಯಾಸದ ವೇಷವನ್ನು ಧಾರಣೆ ಮಾಡಿ, ಛದ್ಮವೇಷ ಅಂತ ನಾವು ಲೋಕದಲ್ಲಿ ಕಾಣೋದುಂಟು, ಆ ಛದ್ಮವೇಷವನ್ನು ಧಾರಣೆ ಮಾಡಿ ಶೂದ್ರರು ತಾವು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಹಾಗೆ ಕಲಿಯುಗದಲ್ಲಿ ಜೀವಿತಾವಧಿ ಇದು ಅತ್ಯಲ್ಪ. ಕೊನೆಗೆ 20 ವರ್ಷಗಳ ಪರ್ಯಂತ ಈ ಕಲಿಯುಗದಲ್ಲಿ ಮನುಷ್ಯನ ಆಯುರ್ಮಾನ ಇರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಕೊನೆಗೆ ಆ ಮೈತ್ರೇಯರನ್ನು ಕುರಿತು ಪರಾಶರರು ಹೇಳುವ ಒಂದು ಮಾತು, ಈ ಕಲಿಯುಗವನ್ನು ನಾವು ತಿಳಿಯುವ ಪ್ರಕಾರ ಹೇಗೆ?
ಕಲಿಯುಗ ಈಗ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ತಿಳಿತೇವೆ. ಆದರೆ ಇದನ್ನು ತಿಳಿಯುವ ಒಂದು ವಿಧಾನ ಏನಾದರೂ ಇದೆಯಾ ಎಂಬುದಾಗಿ ಪ್ರಶ್ನೆ ಬಂದರೆ, ಯದಾ ಯದಾ ಹಿ ಪಾಷಂಡ ವೃದ್ಧಿರ್ ಮೈತ್ರೇಯ ಲಕ್ಷ್ಯತೆ ತದಾ ತದಾ ಕಲೇರ್ವೃದ್ಧಿರ್ ಅನುಮೀಯ ಮಹಾತ್ಮಭಿ. ಯಾವ ಯಾವ ಕಾಲದಲ್ಲಿ ಈ ಪಾಷಂಡರು ಹೆಚ್ಚಾಗುವರೋ ಆ ಕಾಲದಲ್ಲಿ ಈ ಕಲಿವೃದ್ಧಿ, ಕಲಿಕಾಲದ ವೃದ್ಧಿಯಾಗುತ್ತೆ ಎಂಬುದಾಗಿ ಸತ್ಪುರುಷರು ಅವರು ಅನುಮಾನವನ್ನು ಮಾಡ್ತಾರೆ. ಆದ್ದರಿಂದ ಮೈತ್ರೇಯ, ಯಾವ ಕಾಲದಲ್ಲಿ ಧಾರ್ಮಿಕರಾದ ಮಾನವರ ಧರ್ಮೋದ್ಯೋಗ ಪ್ರಯತ್ನ, ಅವರು ಧರ್ಮದಲ್ಲೇ ಆಸಕ್ತರಾಗಿರತಕ್ಕಂಥ ಮನುಷ್ಯರ ಪ್ರವೃತ್ತಿ ಯಾವ ಕಾಲದಲ್ಲಿ ಕ್ಷೀಣಿಸುವ ಸಂದರ್ಭವನ್ನು ಹೊಂದುತ್ತೋ ಆ ಸಂದರ್ಭದಲ್ಲಿ ಅದು ಕಲಿಯ ಅಭ್ಯುದಯಕ್ಕೆ ಮುಖ್ಯ ಕಾಲ ಎಂಬುದಾಗಿ ನಾವು ಊಹೆ ಮಾಡಬಹುದು. ಆದ್ದರಿಂದ ಈ ಕಾಲದಲ್ಲಿ ಸಕಲ ಯಜ್ಞಗಳಿಗೂ ನಿಯಾಮಕನಾದ ಯಜ್ಞಫಲ ಭೋಕ್ತೃವಾದ ಪುರುಷೋತ್ತಮನನ್ನು ಉದ್ದೇಶಿಸಿ ಯಾವ ಪುರುಷನೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಕಲಿಕಾಲ ಎಂಬುದಾಗಿ ನಾವು ಊಹೆ ಮಾಡಬಹುದು. ಮೈತ್ರೇಯ, ಕಲಿಕಾಲದಲ್ಲಿ ಜನರು ಪಾಷಂಡರಿಗೆ ವಶರಾದವರಾಗಿ ಸಕಲ ಜಗನ್ನಿಯಾಮಕನೂ ಆದ ಸರ್ವಸೃಷ್ಟೃವಾದ ಆ ಪರಮಾತ್ಮನನ್ನು ಪೂಜೆ ಮಾಡೋದಿಲ್ಲ. ಅಷ್ಟಲ್ಲದೆ ಕಲಿಕಾಲವು ಬರಲು ಈ ಎಲ್ಲ ಈ ಕೃತಯುಗ, ತ್ರೇತ, ದ್ವಾಪರ ಈ ಯುಗಗಳಿಗೆ ನಾವು ತುಲನೆ ಮಾಡಿದಾಗ ಅಲ್ಲಿ ಕಂಡುಬರುವ ಯಾವ ಗುಣಧರ್ಮಗಳು ಕೂಡ ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಯಾವ ಕೃತಯುಗದಲ್ಲಿ ಸಂಪೂರ್ಣವಾಗಿ ಧರ್ಮ ತಾನು ಸ್ಥಿತವಾಗಿತ್ತೋ, ಜಾಜ್ವಲ್ಯಮಾನವಾಗಿತ್ತೋ ಆ ಧರ್ಮ, ಈ ಕಲಿಕಾಲದಲ್ಲಿ ಸಂಪೂರ್ಣ ನಶಿಸುವ ಒಂದು ಅವಸ್ಥೆಯನ್ನು ತಲುಪಿಬಿಡುತ್ತೆ. ಆದ್ದರಿಂದ ಈ ಕೃತಯುಗದಲ್ಲಿ ಅಂದ ಮೇಲೆ ಈ ಕಲಿಕಾಲ ಅತ್ಯಂತ ಘೋರ ಎಂಬುದಾಗಿ ಆ ಮೈತ್ರೇಯರನ್ನು ಕುರಿತು ಪರಾಶರರು ಹೇಳಿದ ಸಂದರ್ಭದಲ್ಲಿ ಆವಾಗ ಇದರಿಂದ ಪರಿತಪ್ತರಾದ ಮೈತ್ರೇಯರು ಈ ಕಲಿಕಾಲದಿಂದ ಪೀಡಿತನಾದ ಈ ಮನುಷ್ಯನ ಉದ್ಧಾರ ಹೇಗೆ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಸುಂದರವಾದ ಒಂದು ಪ್ರಮೇಯವನ್ನು ಇಲ್ಲಿ ಪರಾಶರರು ನಿರೂಪಣೆ ಮಾಡ್ತಾರೆ. ತತ್ರಾಲ್ಪೇನೈವ ಯತ್ನೇನ ಪುಣ್ಯಸ್ಕಂಧಮನುತ್ತಮಂ ಕರೋತಿ ಯಃ ಕೃತಯುಗೇ ಕ್ರಿಯತೆ ತಪಸಾ ಹಿ ಸಹ. ಯಾವ ವ್ಯಕ್ತಿ ಕೃತಯುಗದಲ್ಲಿ ಕಷ್ಟತಮವಾದ ಕೃಚ್ಛ್ರಚಾಂದ್ರಾಯಣವೇ ಮೊದಲಾದ ಅತೀ ಕಷ್ಟವಾದ ತಪಸ್ಸಿನ ಆಚರಣೆಯಿಂದ ಯಾವ ಪುಣ್ಯದ ರಾಶಿಯನ್ನು ಹೊಂದಲು ಸಮರ್ಥನಾಗ್ತಾನೋ ಅಂತಹ ಉತ್ತಮ ಪುಣ್ಯವನ್ನು ಈ ಕಲಿಕಾಲದಲ್ಲಿ ಈ ಮನುಷ್ಯ ಪರಮಾತ್ಮನ ಸಂಕೀರ್ತನೆ ಮೊದಲಾದ ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದಲೇ ಸಂಪಾದನೆ ಮಾಡಲು ಸಮರ್ಥ ಎಂಬುದಾಗಿ ತಿಳಿಸಿ ಇಲ್ಲಿಗೆ ಆ ಕಲಿಕಾಲದ ಘೋರ ದುಸ್ಥಿತಿ ಈ ಮನುಷ್ಯನಿಗೆ ಹೇಗೆ ಒದಗಿ ಬರುತ್ತೆ ಎಂಬುದಾಗಿ ಆ ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸಿ ಮುಂದೆ 2ನೇ ಅಧ್ಯಾಯದಲ್ಲಿ ಆ ಪರಾಶರರು ಮೈತ್ರೇಯನನ್ನು ಕುರಿತು ಮತ್ತೆ ಹೇಳ್ತಾರೆ. ಏನು ಅಂತಂದರೆ, ಅಧರ್ಮ ಪ್ರಚುರವಾದ ಈ ಕಲಿಯುಗದಲ್ಲಿ ನಾನು ನಿನಗೆ ಒಂದು ಆಖ್ಯಾಯಿಕೆಯನ್ನು ತಿಳಿಸ್ತೇನೆ. ಅಧರ್ಮ ಪ್ರಚುರವಾದ ಈ ಕಲಿಯುಗದಲ್ಲಿ ಹೇಗೆ ಪುಣ್ಯ ಪ್ರಾಪ್ತವಾದೀತು ಎಂಬುವ ವಿಷಯದಲ್ಲಿ ನಾನು ನಿನಗೆ ಒಂದು ಆಖ್ಯಾಯಿಕೆಯನ್ನು ನಿರೂಪಣೆ ಮಾಡ್ತೇನೆ. ನಾನು ನಿರೂಪಣೆ ಮಾಡೋದು ನನ್ನ ಪುತ್ರನಾದ ವೇದವ್ಯಾಸ ಮಹರ್ಷಿ ಹೇಗೆ ಯಥಾವತ್ತಾಗಿ ನಿರೂಪಣೆ ಮಾಡಿದ್ದಾನೋ ಆ ನಿಟ್ಟಿನಲ್ಲಿ ಯಥಾವತ್ತಾಗಿ ನಿನ್ನನ್ನು ಕುರಿತು ನಿರೂಪಣೆ ಮಾಡ್ತೇನೆ. ಒಂದು ಸಲ ಒಬ್ಬ ಋಷಿಗಳ ತಂಡ ವಿಹಾರ ಮಾಡ್ತಾ ಇದೆ. ವಿಹಾರ ಮಾಡುವ ಸಂದರ್ಭದಲ್ಲಿ ಆ ಋಷಿಗಳು ತಮ್ಮಲ್ಲೇ ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ. ಏನು ಅಂತಂದರೆ, ಯಾವ ಕಾಲದಲ್ಲಿ ಅಲ್ಪವಾದ ಧರ್ಮವೂ ಕೂಡ ಮಹತ್ಫಲವನ್ನು ನಮಗೆ ಕರುಣಿಸುತ್ತದೆ. ಯಾವ ಜಾತಿಯರು ಅಂದರೆ ಯಾವ ಜಾತಿಯಲ್ಲಿ ಇರತಕ್ಕಂಥ ಮನುಷ್ಯ ಅಂಥ ಸುಖಸಾಧನವಾದ ಧರ್ಮವನ್ನು ಆಚರಣೆ ಮಾಡ್ತಾನೆ ಎಂಬುದಾಗಿ ಆ ಋಷಿಗಳು ತಮ್ಮಲ್ಲೇ ಪರಸ್ಪರ ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಆ ಕೃಷ್ಣದ್ವೈಪಾಯನ ಅಂತಂದರೆ ವೇದವ್ಯಾಸರ ಋಷಿಗಳ ಸಮೀಪದಲ್ಲಿ ಆ ಋಷಿಗಳ ತಂಡ ಬಂತು. ಆ ಸಂದರ್ಭದಲ್ಲಿ ನನ್ನ ಪುತ್ರನಾದ ಮಹರ್ಷಿ ವೇದವ್ಯಾಸ
ಏನು ಮಾಡುತ್ತಿದ್ದ ಅಂತಂದಾಗ ದದೃಶಸ್ತೆ ಮುನಿಂ ತತ್ರ ಜಾಹ್ನವೀ ಸಲಿಲೆ ದ್ವಿಜ ವೇದವ್ಯಾಸಂ ಮಹಾಭಾಗಮರ್ಧಸ್ನಾತಂ ಸುತಂ ಮಮ. ಆ ಋಷಿಗಳ ತಂಡ ಅಲ್ಲಿ ಬಂದಾಗ ವೇದವ್ಯಾಸ ದೇವರು ಗಂಗಾ ನದಿಯ ತಟದಲ್ಲಿ ಅವರು ಸ್ನಾನವನ್ನು ಮಾಡ್ತಾ ಇದ್ದರು. ಸ್ನಾನಾವಸಾನಂ ತೇ ತಸ್ಯ ಪ್ರತೀಕ್ಷಂತೋ ಮಹರ್ಷಯಃ ತಸ್ಥುಸ್ತೀರೆ ಮಹಾನದ್ಯಾಃ ತರುಷಂಡಮುಪಾಶ್ರಿತಾಃ. ಆ ಸಂದರ್ಭದಲ್ಲಿ ಅರ್ಧ ಸ್ನಾನವನ್ನು ಮಾಡಿದ ಆ ಮಹರ್ಷಿಯನ್ನು ಕಂಡು ಇವರು ಆ ಗಂಗೆಯ ತಟದಲ್ಲಿ ಇರತಕ್ಕಂಥ ಒಂದು ವೃಕ್ಷದ ಅಡಿಯಲ್ಲಿ ಎಲ್ಲ ಋಷಿಗಳ ತಂಡ ನಿಂತಿತು. ಆವಾಗ ವೇದವ್ಯಾಸ ದೇವರು ಮೇಲಕ್ಕೆ ಎದ್ದು ಆ ನದಿಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದರು. ಒಂದು ಅವಗಾಹನೆಯನ್ನು ಮಾಡಿದ ಸಂದರ್ಭದಲ್ಲಿ ಇವರ ಆ ವಾಗ್ವಾದ ಆ ವೇದವ್ಯಾಸ ದೇವರ ಕಿವಿಗೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಅವರು ಆಡಿದ ಮಾತು ಏನು ಅಂತಂದರೆ, ಶೂದ್ರನೇ ಶ್ರೇಷ್ಠ, ಕಲಿಯುಗವೇ ಅತೀ ಉತ್ತಮವಾದ ಯುಗ ಎಂಬುದಾಗಿ ಹೇಳಿ ಮತ್ತೆ ಅವರು ಅವಗಾಹನೆಯನ್ನು ಮಾಡ್ತಾರೆ. ಇವರು ಮಾಡಿದ ಪ್ರಶ್ನೆ ಏನು ಅಂತಂದರೆ, ಯಾವ ಕಾಲದಲ್ಲಿ ಅಲ್ಪವಾದ ಧರ್ಮ ನಮಗೆ ಮಹತ್ಫಲವನ್ನು ತಂದುಕೊಡುತ್ತೆ, ಹಾಗೂ ಯಾವ ಜಾತಿಯಲ್ಲಿ ಇರತಕ್ಕಂಥ ಮನುಷ್ಯ ಅಂಥ ಸುಖಸಾಧನವಾದ ಧರ್ಮವನ್ನು ಮಾಡಲು ಸಮರ್ಥನಾಗ್ತಾನೆ ಅಂತ ಇವರು ತಮ್ಮಲ್ಲೇ ಪರಸ್ಪರ ವಾಗ್ವಾದವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೇಳಿಸಿಕೊಂಡ ಸರ್ವಜ್ಞರಾದ ಜ್ಞಾನಸೂರ್ಯರಾದ ವೇದವ್ಯಾಸ ದೇವರು ತಾವು ಗಂಗಾ ನದಿಯ ತಟದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಕೇಳಿಸಿಕೊಂಡ ನಂತರದಲ್ಲಿ ಶೂದ್ರನೇ ಅತೀ ಶ್ರೇಷ್ಠ ವ್ಯಕ್ತಿ, ಕಲಿಯುಗವೇ ಉನ್ನತವಾದದ್ದು, ಕಲಿಯುಗವೇ ಶ್ರೇಷ್ಠ ಯುಗ ಎಂಬುದಾಗಿ ಹೇಳಿ ಮತ್ತೆ ಅವರು ಅವಗಾಹನೆಯನ್ನು ಮಾಡ್ತಾರೆ. ಮತ್ತೆ ನೀರಿನಿಂದ ಅವರು ಮತ್ತೆ ಮೇಲಕ್ಕೆ ಹೇಳ್ತಾರೆ. ಮೇಲಕ್ಕೆ ಎದ್ದು, ಶೂದ್ರ ನೀನು ಅತೀ ಪುಣ್ಯವಂತನಾಗಿದ್ದೀ ಎಂಬುದಾಗಿ ಹೇಳಿ ಅವರು ಮತ್ತೆ ಅವಗಾಹನೆಯನ್ನು ಮಾಡ್ತಾರಂತೆ. ಮತ್ತೆ ಅವಗಾಹನೆಯನ್ನು ಮಾಡಿ ಆ ವೇದವ್ಯಾಸ ದೇವರು ಮತ್ತೊಂದು ಮಾತನ್ನು ಹೇಳ್ತಾರೆ, ಸ್ತ್ರೀಯರು ಅತೀ ಪುಣ್ಯಶಾಲಿಗಳು. ಪುರುಷರನ್ನು ನಾವು ವಿಚಾರ ಮಾಡಲು ಪುರುಷರಿಗೆ ನಾವು ತುಲನೆ ಮಾಡಿದರೆ ಸ್ತ್ರೀಯರಲ್ಲಿ ಆ ಪುಣ್ಯಭಾಗಿತ್ವ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಅವರಿಗಿಂತಲೂ ಕೂಡ ಅತಿಶಯ ಪುಣ್ಯವಂತರು ಯಾರು? ಸ್ತ್ರೀಯರು ಅತೀ ಪುಣ್ಯಶಾಲಿಗಳು ಎಂಬುದಾಗಿ ಹೇಳಿದರು. ಮತ್ತು ಅವರು ವಿಧಿಪೂರ್ವಕವಾಗಿ ಎಲ್ಲ ಸ್ನಾನವನ್ನು ಮುಗಿಸಿ ಆಚಮನ ಮಾಡ್ತಾ ಇರ್ತಾರೆ ವೇದವ್ಯಾಸ ದೇವರು. ಆ ಸಂದರ್ಭದಲ್ಲಿ ಎಲ್ಲ ಮುನಿಗಳು ಕೂಡ ಹೋಗಿ ಸಾಷ್ಟಾಂಗ ಪ್ರಣಾಮವನ್ನು ವೇದವ್ಯಾಸರನ್ನು ಕುರಿತು ಮಾಡ್ತಾರೆ. ತತಸ್ನಾತ್ವಾ ಯಥಾ ನ್ಯಾಯಂ ಆಚಮಂತಂ ಚ ತತಸ್ನಾತ್ವಾ ಯಥಾ ನ್ಯಾಯಂ ಆಚಾಂತಂ ಚ ಕೃತಕ್ರಿಯಂ ಉಪತಸ್ಥರ ಮಹಾಭಾಗಂ ಮುನಯಸ್ತೆ ಸುತಂ ಮಮ. ಆಚಮನ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಆ ಸಂದರ್ಭದಲ್ಲಿ ಎಲ್ಲ ಮುನಿಗಳು ಕೂಡ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಕುಶಲ ಪ್ರಶ್ನೆಯನ್ನು ವೇದವ್ಯಾಸ ದೇವರು ಮಾಡಿಸಿಕೊಂಡು ತಾವು ಮತ್ತೆ ಪ್ರತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ, ನೀವೆಲ್ಲರೂ ಇಲ್ಲಿ ಏಕೆ ಬಂದಿದ್ದೀರಿ ಎಂಬುದಾಗಿ. ಆವಾಗ ಪರಾಶರ ನೀವೆಲ್ಲರೂ ಏಕೆ ಬಂದಿದ್ದೀರಿ ಎಂಬುದಾಗಿ ಹೇಳಿದಾಗ ಆ ಪರಾಶರರನ್ನು ಕುರಿತು ಆ ಎಲ್ಲ ಮುನಿಗಳು ನೀವು ಎಲ್ಲ ಸಂಧ್ಯಾದಿ ಕ್ರಿಯೆಗಳನ್ನು ವಿಧಿಪೂರ್ವಕವಾಗಿ ಮುಗಿಸಿ ಎಂಬುದಾಗಿ ಹೇಳಿ ತಾವು ಧ್ಯಾನಾಸಕ್ತರಾಗ್ತಾರೆ. ತಮ್ಮ ಧ್ಯಾನ ಮುಗಿದ ಸಂದರ್ಭದಲ್ಲಿ ಪರಾಶರರು ಆ ಎಲ್ಲ ಮುನಿಗಳನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ನಿಮ್ಮನ್ನು ಕುರಿತು ನಾವು ಸಂದೇಹ ನಮ್ಮಲ್ಲಿ ಒಂದು ಉಂಟಾಗಿದೆ, ಆ ಸಂದೇಹವನ್ನು ಕೇಳಲು ನಾವು ಇಲ್ಲಿ ಬಂದಿದ್ದೇವೆ. ಇನ್ನೊಂದು ವಿಷಯವನ್ನು ನೀವು ಮೊದಲು ಹೇಳಿ. ಆ ಸಂದೇಹ ನಮಗೆ ಪರಿಹಾರ ಮಾಡೋದು ನಿಮ್ಮ ಕರ್ತವ್ಯ, ನೀವು ಸರ್ವಜ್ಞರು, ಅದು ನಿಜ. ಅದಕ್ಕಿಂತಲೂ ಕೂಡ ಮುಖ್ಯವಾದ ವಿಷಯ ಇನ್ನೊಂದು ಇದೆ. ಏನು ಅಂತಂದರೆ, ಪೂಜ್ಯರಾದ ನೀವು ಕಲಿಕಾಲ ಒಳ್ಳೆಯದು, ಶೂದ್ರ ಜಾತಿಯವನು ಸತ್ಪುರುಷ, ಸ್ತ್ರೀಯರು ಮಹಾಭಾಗ್ಯಶಾಲಿಗಳು ಇತ್ಯಾದಿಯಾಗಿ ಹೇಳಿದಿರಿ. ಇದು ನಮಗೆ ಮನೋಗತವಾದ ಸಂದೇಹ ದೃಢವಾಗುವಂತೆ ಮಾಡಿದೆ. ಇದರ ವಿಷಯದಲ್ಲಿ ನಾವು ಸ್ಪಷ್ಟತೆಯನ್ನು ಅಪೇಕ್ಷಿಸ್ತಾ ಇದ್ದೇವೆ ನಿಮ್ಮಿಂದ. ಆದ್ದರಿಂದ ನೀವು ನಮಗೆ ಇದನ್ನು ಸ್ಪಷ್ಟೀಕರಿಸಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಪರಾಶರರು ಹೇಳ್ತಾ ಇದ್ದಾರೆ, ಇತ್ಯುಕ್ತೋ ಮುನಿಭಿರ್ವ್ಯಾಸಃ ಪ್ರಹಸ್ಯೇದಮಥಾಬ್ರವೀತ್ ಶ್ರೂಯತಾಂಭೋ ಮುನಿಶ್ರೇಷ್ಠ ಯದುಕ್ತಂ ಸಾಧು ಸಾಧ್ವಿತಿ. ಪರಾಶರರು ಮೈತ್ರೇಯನನ್ನು ಕುರಿತು ಹೇಳ್ತಾರೆ. ಏನು ಅಂತಂದರೆ, ನನ್ನ ಮಗ ಯಾವ ಉತ್ತರವನ್ನು ಆ ಮುನಿಗಳನ್ನು ಕುರಿತು ಹೇಳಿದನೋ ಅದನ್ನು ನಾನು ನಿನಗೆ ತಿಳಿಸ್ತೇನೆ. ನನ್ನ ಮಗನಾದ ವ್ಯಾಸ ಯಾವ ಉತ್ತರವನ್ನು
ಆ ಮುನಿಗಳನ್ನು ಕುರಿತು ಹೇಳಿದ್ದು ಅಂದರೆ ಯತ್ಕೃತೆ ದಶಭಿರ್ವರ್ಷೈ ತ್ರೇತಾಯಾಂ ಹಾಯನೇನ ತತ್ ದ್ವಾಪರೇ ತಚ್ಚಮಾಸೇನ ಹ್ಯಹೋರಾತ್ರೇಣ ತತ್ಕಲೌ. ಮುನಿಗಳೇ, ಮಾನವ ಯಾವ ತಪಸ್ಸು, ಬ್ರಹ್ಮಚರ್ಯ, ಜಪ, ಅನುಷ್ಠಾನ, ಸ್ನಾನ, ಸಂಧ್ಯಾ, ಅರ್ಘ್ಯ ಮುಂತಾದ ಕ್ರಿಯೆಗಳಿಂದ ಕೃತಯುಗದಲ್ಲಿ ಯಾವುದನ್ನು 10 ವರ್ಷ ಅನೂಚಾನವಾಗಿ ನಿರಂತರವಾಗಿ ಮಾಡಿ ಅದರಿಂದ ಯಾವ ಒಂದು ಪುಣ್ಯವನ್ನು ಅವನು ಸಂಪಾದನೆ ಮಾಡ್ತಾನೋ, ತ್ರೇತಾಯುಗದಲ್ಲಿ ಅದನ್ನು 1 ಸಂವತ್ಸರದಿಂದ ಅವನು ಸಂಪಾದನೆ ಮಾಡಲು ಸಮರ್ಥನಾಗ್ತಾನೆ. ಕೃತಯುಗದಲ್ಲಿ ಮಾಡತಕ್ಕಂಥ ಎಲ್ಲ ಕ್ರಿಯೆಗಳಿಂದ ಬರತಕ್ಕಂಥ ಪುಣ್ಯ ತ್ರೇತಾಯುಗದಲ್ಲಿ 1 ಸಂವತ್ಸರದಿಂದ ಬರುತ್ತೆ. ಅದಕ್ಕೂ ನಾವು ದ್ವಾಪರ ಯುಗದಲ್ಲಿ 1 ತಿಂಗಳಿನಿಂದಲೇ ಆ ಎಲ್ಲ ಪುಣ್ಯಗಳ ಪ್ರಾಪ್ತಿ ಆ ಮನುಜನಿಗೆ ಆಗುವುದುಂಟು. ಕಲಿಯುಗದಲ್ಲಾದರೂ ಕೂಡ 1 ದಿವಸದಲ್ಲಿ 1 ಹಗಲಿರುಳಿನಿಂದ ಈ ಎಲ್ಲ ಪುಣ್ಯ ಪ್ರಾಪ್ತಿಯಾಗತ್ತೆ. ಪುರುಷ ತಾನು ಆಚರಣೆ ಮಾಡತಕ್ಕಂಥ ತಪಸ್ಸು, ಬ್ರಹ್ಮಚರ್ಯ ಮತ್ತು ಜಪ ಇವುಗಳನ್ನು ತಾನು ಹೊಂದಬೇಕಾದಾಗ ಅತೀ ನಿಷ್ಠೆ ಎಂಬುದು ಈ ಮನುಷ್ಯನಲ್ಲಿ ಅವಶ್ಯಕವಾಗತ್ತೆ. ಮಾನವ ಕೃತಯುಗದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ, ತ್ರೇತಾಯುಗದಲ್ಲಿ ಅವನ ವಿಷಯಕವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ, ದ್ವಾಪರ ಯುಗದಲ್ಲಿ ಪೂಜೆ ಮಾಡಬೇಕು. ಆದರೆ ಆ ಯಜ್ಞ, ಧ್ಯಾನ, ಪೂಜೆ ಇವುಗಳಿಂದ ಯಾವ ಪುಣ್ಯರೂಪವಾದ ಫಲವನ್ನು ಹೊಂದುತ್ತಾನೋ ಈ 3 ಯುಗಗಳಲ್ಲಿ, ಅದನ್ನು ಕಲಿಯುಗದಲ್ಲಿ ಆ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡಿದರೆ ಸಾಕು, ಭಕ್ತಿಪೂರ್ವಕವಾಗಿ ಅದರಿಂದ ಹೊಂದುತ್ತಾನೆ. ಈ ಕಾರಣದಿಂದ ನಾರಾಯಣಾವತಾರಿಯಾದ ನಾನು ಕಲಿಕಾಲಕ್ಕೆ ಸ್ವಲ್ಪವಾದ ನಾಮೋಚ್ಚಾರಣೆಯಿಂದ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ಹೇಳಿದಂತೆ ಐಹಿಕ ರೋಗ, ಮಾನಸಿಕ ರೋಗ, ಅಧಿವ್ಯಾಧಿ ಎರಡೂ ಕೂಡ ಈ ಮನುಷ್ಯನಿಗೆ ನಿವಾರಣೆಯಾಗೋದು. ಶೂದ್ರನಿಗೆ ಹೇಳಲು ಏನು ಕಾರಣ ಅಂತ ಮತ್ತೆ ಮುನಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಶೂದ್ರನು ಅತೀ ಶ್ರೇಷ್ಠ, ಯಾವ ಜಾತಿಯವನು ಅತೀ ಶ್ರೇಷ್ಠ? ವರ್ಣಾಶ್ರಮಗಳಲ್ಲಿ ಶ್ರೇಷ್ಠತ್ವದ ಪ್ರಶ್ನೆ ಬಂದಾಗ ವ್ಯಾಸರ ಉತ್ತರ ಶೂದ್ರ ಅತಿಶ್ರೇಷ್ಠ. ಹೇಗೆ ಶೂದ್ರ ಅತಿಶ್ರೇಷ್ಠನಾಗ್ತಾನೆ ಅಂದರೆ, ಶೂದ್ರನಿಗೆ ಅಲ್ಪಾಯಾಸದಿಂದ ಪುರುಷಾರ್ಥ ಸಿದ್ಧಿಯಾಗತ್ತೆ. ಯಾಕೆ ಅಂತಂದರೆ, ತ್ರೈವರ್ಣಿಕರಿಗೆ ಆ ಪುರುಷಾರ್ಥದ ಸಿದ್ಧಿಯಾಗಬೇಕು ಅಂತಂದರೆ ಅದರಲ್ಲಿ ಆದರ ನೈರಂತರ್ಯಗಳು ಬೇಕು, ಅದು ಕಷ್ಟಕರ ಎಂಬುದಾಗಿ ಹೇಳ್ತಾರೆ. ತ್ರೈವರ್ಣಿಕರಾದ ದ್ವಿಜರು ವ್ರತಾಚರಣ ಪರರಾಗಿದ್ದು ವೇದಾಧ್ಯಯನವನ್ನೆಲ್ಲ ಮಾಡಿ ಧರ್ಮಾಚರಣೆಯಿಂದ ಅವರು ಆರ್ಜನೆ ಮಾಡಿರತಕ್ಕಂಥ ಸಂಪತ್ತಿನಿಂದ ಶಾಸ್ತ್ರೋಕ್ತ ರೀತಿಯಿಂದ ಯಜ್ಞಾದಿಗಳನ್ನು ಆಚರಣೆ ಮಾಡಬೇಕು. ಹೀಗೆ ಅವರು ವ್ರತಾಚರಣೆ, ಧರ್ಮಾಚರಣೆ ಇವುಗಳಿಂದ ರಹಿತವಾದ ಕೇವಲ ಸಂಕೀರ್ತನೆಯನ್ನು ಮಾಡಿ ಅವರು ಕಾಲವನ್ನು ಯಾಪನೆ ಮಾಡಿದರೆ ಅದು ವ್ಯರ್ಥ. ಹರಿಗೆ ನಿವೇದಿತವಲ್ಲದ ಭೋಜ್ಯ ಪದಾರ್ಥಗಳನ್ನು ಅವರು ಸ್ವೀಕಾರ ಮಾಡುವಂತಿಲ್ಲ. ದಂಭ ಲೋಭಾದಿಪೂರ್ವಕವಾಗಿ ಅವರು ಪೂಜೆಯನ್ನು ಮಾಡಿದರೆ ಅದು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಇದು ಪ್ರತ್ಯುತ ಏನಾಗತ್ತೆ ಅಂತಂದರೆ ಅವರ ಅಧೋಗತಿಗೆ ಕಾರಣವಾಗತ್ತೆ. ಅಸಮ್ಯಃಕರಣೇ ದೋಷಃ ತೇಷಾಂ ಸರ್ವೇಷು ವಸ್ತುಷು ಭೋಜ್ಯ ಪೇಯಾದಿಕಂ ಚೈಷಾಂ ನೇಚ್ಛಾ ಪ್ರಾಪ್ತಿಕರಂ ದ್ವಿಜಃ. ಆದ್ದರಿಂದ ಇವನಿಗೆ ತ್ರಿಕರಣ ಶುದ್ಧಿ ಎನ್ನುವುದು ಅತೀ ಮುಖ್ಯ. ದ್ವಿಜರಾದವರಿಗೆ ಈ ರೀತಿಯಾಗಿ ನಡೆದುಕೊಳ್ಳದೆ ವಿಧಿಗೆ ವ್ಯತಿರಿಕ್ತವಾಗಿ ಅವರು ಏನಾದರೂ ಕರ್ಮಗಳನ್ನು ಆಚರಣೆ ಮಾಡಿದರೆ ಅವೆಲ್ಲವೂ ಕೂಡ ಅವರ ಪಾಪ ಸಾಧನ. ಈ ದ್ವಿಜರಿಗೆ ಆಹಾರ ಪಾನೀಯಗಳಲ್ಲಿ ಮನ ಬಂದಂತೆ ತಾವು ಎಲ್ಲಿ ಬೇಕಾದಲ್ಲಿ ತಿನ್ನೋದು, ಎಲ್ಲಿ ಬೇಕಾದಲ್ಲಿ ಕುಡಿಯೋದು, ಈ ಒಂದು ಕಾರ್ಯ ಏನಿದೆ ಇದು ದ್ವಿಜರಿಗೆ ನಿಷಿದ್ಧವಾದದ್ದು. ಇದರಿಂದ ಅವರಿಗೆ ಅಧರ್ಮ ಪ್ರಾಪ್ತಿಯಾಗತ್ತೆ. ಶೂದ್ರನಾದವನು, ಆದರೆ ಶೂದ್ರನಿಗೆ ಈ ಸಮಸ್ಯೆ ಇಲ್ಲ. ಶೂದ್ರನಾದವನು ಬ್ರಾಹ್ಮಣ ಶುಶ್ರೂಷೆಯಿಂದ ಅಮಂತ್ರಕವಾಗಿ ಪಕ್ವ ಹೋಮಾದಿಗಳನ್ನು ಆಚರಿಸಿದರೆ ಅವನು ಉತ್ಕೃಷ್ಟವಾದ ಗತಿಯನ್ನು ಹೊಂದುತ್ತಾನೆ. ಆದ್ದರಿಂದಲೇ ಅವನನ್ನು ಅತಿಶಯ ಪುಣ್ಯಶಾಲಿ ಎಂಬುದಾಗಿ ಹೇಳಿದ್ದು. ದ್ವಿಜ ಶುಶ್ರೂಷಯೈವೇಷಃ ಪಾಕಯಜ್ಞಾಧಿಕಾರವಾನ್ ನಿಯಾಮಯತಿ ವೈಲೋಕಾನ್ ಶೂದ್ರೋ ಧನ್ಯತರಸ್ತತಃ. ಬ್ರಾಹ್ಮಣ ಶುಶ್ರೂಷ ಇದನ್ನು ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾನೆ. ಪರಿಚರ್ಯಾತ್ಮಕಂ ತಸ್ಯ
ಶೂದ್ರಸ್ಯಾಪಿ ಸ್ವಭಾವಜಂ ಎಂಬುದಾಗಿ ತಿಳಿಸಿದಂತೆ ಆ ತ್ರೈವರ್ಣಿಕರ ಶುಶ್ರೂಷೆ ಶೂದ್ರರಿಗೆ ಪ್ರಧಾನವಾದ ಕಾರ್ಯ. ಹಾಗೂ ಆ ತ್ರೈವರ್ಣಿಕರ ಶುಶ್ರೂಷೆಯನ್ನು ಮಾಡುವ ಜೊತೆಗೆ ಇವರು ಅಮಂತ್ರಕವಾದ ಹೋಮಾದಿಗಳನ್ನು ಆಚರಣೆ ಮಾಡಿದ ನಿಟ್ಟಿನಲ್ಲಿ ಇವರಿಗೆ ಉತ್ತಮ ಗತಿ ಎಂಬುದು ಆಗತ್ತೆ. ಮಾನವ ತನ್ನ ಧರ್ಮ ವಿರೋಧವಿಲ್ಲದೆ ಸಂಪಾದಿಸಿದ ಹಣವನ್ನು ಯೋಗ್ಯರಾದವರಿಗೆ ದಾನ ಮಾಡಬೇಕು. ಆ ದ್ರವ್ಯದಿಂದ ಶಾಸ್ತ್ರಕ್ಕೆ ಅನುಗುಣವಾಗಿ ಯಜ್ಞಾದಿಗಳನ್ನು ಆಚರಣೆ ಮಾಡಬೇಕು. ಆದ್ದರಿಂದ ಶೂದ್ರರಿಗೆ ನಾನು ಶ್ರೇಷ್ಠತ್ವವನ್ನು ಹೇಳಿದ್ದುಂಟು ಎಂಬುದಾಗಿ ಹೇಳಿ ಮುಂದೆ ಹೆಂಗಸರು ಸ್ತ್ರೀಯರು ಅತೀ ಭಾಗ್ಯಶಾಲಿಗಳು, ಪುರುಷರಿಗಿಂತಲೂ ಕೂಡ ಸ್ತ್ರೀಯರಲ್ಲಿ ಭಾಗ್ಯಶಾಲಿತ್ವ ಅತಿಶಯವಾಗಿ ತೋರಿ ಬರುತ್ತೆ ಎಂಬುದಾಗಿಯೂ ಕೂಡ ವೇದವ್ಯಾಸದೇವರ ವಾಣಿ. ಇದಕ್ಕೆ ನಮಗೆ ಸ್ಪಷ್ಟತೆ ಬೇಕು ಅಂತ ಆ ಋಷಿಗಳ ತಂಡ ಭಿನ್ನಯಿಸಲು ಆಗ ವೇದವ್ಯಾಸದೇವರು ಆ ಮಾತಿಗೂ ಕೂಡ ಸ್ಪಷ್ಟತೆಯನ್ನು ಕೊಡ್ತಾರೆ. ಯೋಷಿತ್ ಶುಶ್ರೂಷಣಾದ್ ಭರ್ತು ಕರ್ಮಣ ಮನಸಾಗಿರ ತದ್ಧಿತ ಶುಭಮಾಪ್ನೋತಿ ತತ್ಸಾಲೋಕ್ಯಂ ಯತೋ ದ್ವಿಜಾಃ. ಹೆಂಗಸರು ಈ ಮೇಲೆ ಹೇಳಿರತಕ್ಕಂಥ ಯಾವ ಕ್ಲೇಶವೂ ಇಲ್ಲದೆ ತಮ್ಮ ತ್ರಿಕರಣ ಶುದ್ಧಿಯನ್ನು ಉಳ್ಳವರಾಗಿ ತಮ್ಮ ಪತಿಯನ್ನು ಅವರು ಸೇವೆ ಮಾಡಿದರೆ ಸಾಕು, ಆ ತಮ್ಮ ಪತಿಗಳ ಸಾಲೋಕ್ಯ ರೂಪವಾದ ಫಲವನ್ನು ಅವರು ಹೊಂದಲು ಸಮರ್ಥರಾಗ್ತಾರೆ. ಪುರುಷನಾದರೂ ಕೂಡ ಅತೀ ಕ್ಲೇಶಗಳಿಂದ ಯುಕ್ತನಾಗಿ ಆ ಪ್ರಜಾಪತಿ ಮೊದಲಾದ ದೇವತೆಗಳ ಲೋಕವನ್ನು ಹೊಂದಲು ಹೇಗೆ ಅವನು ಕಷ್ಟಪಡಬೇಕೋ ಆ ಕಷ್ಟ ಸ್ತ್ರೀಯರಲ್ಲಿ ಇಲ್ಲ. ಆ ಪುಣ್ಯ ಲೋಕಗಳನ್ನು ಸ್ತ್ರೀಯರು ಸುಲಭವಾಗಿ ಪತಿಸೇವೆಯಿಂದ ಹೊಂದಬಹುದು ಎಂಬುವ ನಿಟ್ಟಿನಲ್ಲಿ ವೇದವ್ಯಾಸವಾಣಿ ಸ್ತ್ರೀಯರು ಅತಿಶಯ ಭಾಗ್ಯಶಾಲಿಗಳು. ನಾತಿಕ್ಲೇಶೇನ ಮಹತ ತಾನೇವ ಪುರುಷೋ ಯಥ ತೃತೀಯಂ ವ್ಯಾಹೃತಂ ತೇನ ಮಯಾ ಸಾದ್ವಿತೀಯೋಷಿತಃ. ಯಾವುದರ ಸಲುವಾಗಿ ನೀವು ಇಲ್ಲಿ ಬಂದಿದ್ದೀರಿ ಎಂಬುದಾಗಿ ಅಂದ ಮೇಲೆ ನಾನು ಹೇಳಿದ 3 ಸಿದ್ಧಾಂತಗಳಿಗೂ ನನ್ನಿಂದ ವಿವರಣೆ ಹೇಳಲ್ಪಟ್ಟಿದೆ ಎಂಬುದಾಗಿ ವೇದವ್ಯಾಸದೇವರು ನುಡಿದು ಆ ಮುನಿಗಳನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಯಾವ ಕೆಲಸದ ನಿಮಿತ್ತ ಇಲ್ಲಿ ಬಂದಿದ್ದೀರಿ ಎಂಬುದಾಗಿ ಪ್ರಶ್ನೆ ಮಾಡಲು ಆ ಮುನಿಗಳೆಲ್ಲರೂ ಹೇಳ್ತಾ ಇದ್ದಾರೆ, ನಮಗೆ ನಾವು ಯಾವ ವಿಷಯವನ್ನು ನಿನ್ನನ್ನು ಕುರಿತು ಕೇಳಲು ಬಂದಿದ್ದೇವೋ ಆ ಎಲ್ಲ ಮನೋಗತವಾದ ಸಂದೇಹ ನಮ್ಮಿಂದ ದೂರ ಮಾಡಲ್ಪಟ್ಟಿದೆ ನಿನ್ನ ಉತ್ತರದಿಂದ, ನಾವು ಕೃತಾರ್ಥರಾದೆವು ಎಂಬುದಾಗಿ ಆ ಮುನಿಗಳು ವ್ಯಾಸರನ್ನು ನಮಸ್ಕರಿಸಿ ತಮ್ಮ ಪ್ರಯಾಣವನ್ನು ಮುಂದೆ ಮಾಡ್ತಾರೆ. ಹೀಗೆ ಆ ವೇದವ್ಯಾಸದೇವರ ಪ್ರಸಂಗಕ್ಕೆ ಅನುಗುಣವಾಗಿ ಆ ವೇದವ್ಯಾಸದೇವರ ಆಖ್ಯಾಯಿಕಾವನ್ನು ಕೂಡ ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸಿದ್ದು. ಆದ್ದರಿಂದ ಕಲಿಯುಗದಲ್ಲಿ ಆ ಪರಮಾತ್ಮನ ಸಂಕೀರ್ತನೆಯಿಂದ ಯಾವ ಪುಣ್ಯದ ಪ್ರಾಪ್ತಿಯಾಗತ್ತೋ ಆ ಪುಣ್ಯ ಕೃತಯುಗದಲ್ಲಿ 10,000 ವರ್ಷಗಳು, ತ್ರೇತಾಯುಗದಲ್ಲಿ 1,000 ವರ್ಷ, ದ್ವಾಪರಯುಗದಲ್ಲಿ 1 ತಿಂಗಳು, ಈ ಪರಿಮಾಣಗಳಿಂದ ಯುಕ್ತವಾದ ಕಾಲದಲ್ಲಿ ಯಾವ ಪುಣ್ಯಪ್ರಾಪ್ತಿಯಾಗಬೇಕೋ ಕೇವಲ ಹರಿನಾಮ ಸ್ಮರಣೆಯಿಂದ ಕಲಿಯುಗದಲ್ಲಿ ಈ ಪುಣ್ಯಪ್ರಾಪ್ತಿ ಎಂಬುದು ಆಗುತ್ತೆ ಎಂಬುವ ಆಖ್ಯಾಯಿಕವನ್ನು ತಿಳಿಸಿಕೊಟ್ಟು ಮುಂದೆ ಈ ಮುನಿಗಳ ಹಾಗೂ ವ್ಯಾಸರ ಆಖ್ಯಾಯಿಕಾದ ಸಾರಾಂಶವನ್ನು ಮೈತ್ರೇಯರನ್ನು ಕುರಿತು ಪರಾಶರರು ತಿಳಿಸಿ ಮುಂದೆ ಪರಾಶರರು ಹೇಳ್ತಾ ಇದ್ದಾರೆ. ಸರ್ವೇಷಾಮೇವ ಭೂತಾನಾಂ ತ್ರಿವಿಧ ಪ್ರತಿಸಂಚರಃ ನೈಮಿತ್ತಿಕಃ ಪ್ರಾಕೃತಿಕಃ ತಥೈವಾತ್ಯಂತಿಕೋ ಲಯಃ. ಪರಾಶರರು ಮೈತ್ರೇಯರ ಮುಖ್ಯ ಪ್ರಶ್ನೆ ಏನು ಅಂತಂದರೆ, ಈ ಲಯಾದಿಗಳ ವಿವರಣೆಯನ್ನು ನನಗೆ ನೀವು ತಿಳಿಸಿಕೊಡಿ. ವಂಶಾನುವಂಶಗಳ ಚರಿತ್ರೆ, ಮನ್ವಂತರಗಳ ಚರಿತ್ರೆ, ಈ ಎಲ್ಲವನ್ನು ನನ್ನ ಕುರಿತು ನೀವು ತಿಳಿಸಿದ್ದೀರಿ. ನನಗೆ ಆ ಲಯಕ್ರಮವನ್ನು ನನಗೆ ಯಥಾರ್ಥವಾಗಿ ತಿಳಿಸಿಕೊಡಿ ಎಂಬುದಾಗಿ ಪ್ರಶ್ನೆ. ಆ ಸಂದರ್ಭದಲ್ಲಿ ಪರಾಶರರು ಹೇಳ್ತಾ ಇದ್ದಾರೆ, ಸರ್ವೇಷಾಮೇವ ಭೂತಾನಾಂ ತ್ರಿವಿಧ ಪ್ರತಿಸಂಚರಃ ನೈಮಿತ್ತಿಕಃ ಪ್ರಾಕೃತಿಕಃ ತಥೈವಾತ್ಯಂತಿಕೋ ಲಯಃ. ಸಕಲ ಪ್ರಾಣಿಗಳಿಗೂ ಕೂಡ ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ ಎಂಬುದಾಗಿ 3 ವಿಧವಾದ ಪ್ರಳಯ ಉಂಟಾಗುವುದು. ಅವುಗಳಲ್ಲಿ ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ ಇವುಗಳ ವ್ಯತ್ಯಾಸವೇನು ಎಂಬುದಾಗಿ ಮತ್ತೆ ಮೈತ್ರೇಯರು ಪ್ರಶ್ನೆ ಮಾಡಿದಾಗ, ಚತುರ್ಮುಖ ಬ್ರಹ್ಮನ ಒಂದು ಅಂತಂದರೆ ಹಗಲ ಕೊನೆಯಲ್ಲಿ ಉಂಟಾಗುವ ಯಾವ ಒಂದು ಲಯ ಇದೆ ಅದನ್ನು ನೈಮಿತ್ತಿಕ ಪ್ರಳಯ ಎಂಬುದಾಗಿ ಹೇಳ್ತಾರೆ.
ಪ್ರಾಕೃತಿಕ ಅಂತ ಒಂದು ಲಯವನ್ನು ಕರೆದದ್ದುಂಟು. ಆ ಪ್ರಾಕೃತಿಕ ಲಯ ಎಂದರೇನು ಅಂತ ಪ್ರಶ್ನೆ ಮಾಡಿದಾಗ ಚತುರ್ಮುಖನ ದ್ವಿಪರಾರ್ಧ ಕಾಲ, ಚತುರ್ಮುಖ ಬ್ರಹ್ಮನ ಏನು ದ್ವಿಪರಾರ್ಧ ಕಾಲವೆಂಬ ಆಯಸ್ಸು ಇದೆಯೋ, ಆಯುಷ್ಯ ಇದೆಯೋ, ಆ ಆಯುಷ್ಯ ಸಮಾಪ್ತವಾಗಲು ಭಗವಂತನಿಂದ ಪ್ರಕೃತಿ ಕಾರ್ಯವಾದ ಎಲ್ಲ ತತ್ವಗಳಿಗೂ ಕೂಡ ಪ್ರಕೃತಿಯಲ್ಲಿ ಉಂಟಾಗತಕ್ಕಂಥ ಲಯವನ್ನು ಪ್ರಾಕೃತಿಕ ಲಯ ಎಂಬುದಾಗಿ ಕರೆಯೋದು, ಮೋಕ್ಷವನ್ನು ಆತ್ಯಂತಿಕ ಲಯ ಎಂಬುದಾಗಿ ಹೇಳೋದುಂಟು ಎಂಬುದಾಗಿ ಹೇಳಿ, ಈ ದ್ವಿಪರಾರ್ಧ ಎಂಬುವ ಒಂದು ಪ್ರಯೋಗವನ್ನು ಇಲ್ಲಿ ಮೈತ್ರೇಯರು ಮಾಡಿದ್ದುಂಟು. ಅದರ ಬಗ್ಗೆ ಆ ದ್ವಿಪರಾರ್ಧ ಶಬ್ದದ ಸರಿಯಾದ ವಿವರಣೆಯನ್ನು ಅಪೇಕ್ಷೆ ಉಳ್ಳವರಾಗಿ ಮೈತ್ರೇಯರು ಮತ್ತೆ ಪರಾಶರರನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. ಪರಾರ್ಧ ಸಂಖ್ಯಾಂ ಭಗವನ್ ಪರಾರ್ಧ ಸಂಖ್ಯಾಂ ಭಗವನ್, ಪರಾರ್ಧ ಎಂಬುವ ಸಂಖ್ಯೆಯನ್ನು ನೀವು ಇಲ್ಲಿ ಹೇಳಿದ್ದುಂಟು. ಆ ಸಂಖ್ಯೆಯ ಪರಿಮಾಣವನ್ನು, ಪರಾರ್ಧ ಅಂದರೆ ಎಷ್ಟು ಪರಿಮಿತಿ ಎಂಬುದನ್ನು ವಿವರಣೆ ಮಾಡಿ ಎಂಬುದಾಗಿ ಹೇಳಿದಾಗ ಪರಾಶರರು ಹೇಳ್ತಾ ಇದ್ದಾರೆ, ಸ್ಥಾನಾತ್ ಸ್ಥಾನಂ ದಶಗುಣಂ ಏಕಸ್ಮಾತ್ ಗಣ್ಯತೆ ದ್ವಿಜ ತತೋಷ್ಟಾದಶಮೇ ಭಾಗೆ ಪರಾರ್ಧಮಭಿಧೀಯತೆ. ಒಂದನೆಯ ಸ್ಥಾನದಿಂದ ಪ್ರಾರಂಭ ಮಾಡಿ, ಆ ಒಂದನೆಯ ಸ್ಥಾನದಿಂದ ಪ್ರಾರಂಭ ಮಾಡಿ 10ರಿಂದ ನಾವು ಗುಣಿಸಿದಾಗ ಆ ಕ್ರಮದಿಂದ ಗುಣಿತವಾದ 18ನೆಯ ಸ್ಥಾನ ಇದು ಪರಾರ್ಧ ಎಂಬುದಾಗಿ ಕರೆಯಲ್ಪಡತಕ್ಕಂಥದ್ದು. ಸ್ಥಾನಾತ್ ಸ್ಥಾನಂ ದಶಗುಣಂ ಏಕಸ್ಮಾತ್ ಗಣ್ಯತೆ ದ್ವಿಜ, ಒಂದನೆಯ ಸ್ಥಾನದಿಂದ ಪ್ರಾರಂಭ ಮಾಡಿ ಹಿಂದೆ 10ರಿಂದ ನಾವು ಗುಣಾಕಾರ ಮಾಡಿದಾಗ ಏನು ಒಂದು 18ನೆಯ ಸ್ಥಾನ ನಮಗೆ ಪ್ರಾಪ್ತವಾಗುತ್ತೋ ಅದನ್ನು ಪರಾರ್ಧ ಎಂಬುದಾಗಿ ಕರೆಯೋದುಂಟು. ಇಂತಹ ಪರಾರ್ಧ 2ರಷ್ಟಾಗಲು, ದ್ವಿಪರಾರ್ಧ ಅಂತಂದರೆ 2 ಪರಾರ್ಧ, ಇಂಥ ಪರಾರ್ಧವು 2ರಷ್ಟಾಗಲು ಆ ಪ್ರಕೃತಿ ಸಂಬಂಧವಾದ ಪ್ರಾಕೃತಿಕ ಲಯ ಎಂಬುದು ಉಂಟಾಗುವುದು. ಆ ಸಂದರ್ಭದಲ್ಲಿ ಭಗವಂತ ಅವ್ಯಕ್ತವಾದ ಪ್ರಕೃತಿಯಲ್ಲಿ ಕಾರ್ಯರೂಪದಿಂದ ವ್ಯಕ್ತವಾದ ಈ ಸಮಸ್ತ ಪ್ರಪಂಚಕ್ಕೆ ಲಯವನ್ನು ಉಂಟು ಮಾಡ್ತಾನೆ. ಹೇಗೆ ಅಂತಂದಾಗ ಇಲ್ಲಿ ಆ ದ್ವಿಪರಾರ್ಧ ಕಾಲದ ಸ್ಮರಣೆಯಿಂದ ಪ್ರಸಂಗ ಸಂಗತಿ ಇದ್ದದ್ದರಿಂದ ಆ ಕಾಲಗಳ ಅತೀ ಸೂಕ್ಷ್ಮ ವಿವೇಚನೆಯನ್ನು ಪರಾಶರರು ಮೈತ್ರೇಯರನ್ನು ಕುರಿತು ಮಾಡುವಂಥದ್ದು. ಏನು ಅಂತಂದರೆ ಒಂದು ಮಾತ್ರ ಇರತಕ್ಕಂಥ ಲಘು ಅಕ್ಷರಗಳನ್ನು ಉಚ್ಚಾರಣೆ ಮಾಡತಕ್ಕಂಥ ಕಾಲವನ್ನು ನಿಮೇಷ ಎಂಬುದಾಗಿ ಕರೆಯೋದುಂಟು. ಅಂತಹ 15 ನಿಮೇಷಗಳಿಂದ ಕೂಡಿದ ಒಂದು ಕಾಲ ಒಂದು ಕಾಷ್ಠ ಎಂಬುದಾಗಿ ಆಗುವುದು. ಅಂತಹ 30 ಕಾಷ್ಠಗಳಿಂದ ಕೂಡಿದ ಒಂದು ಕಾಲ ಒಂದು ಕಲೆ. ಈ ಕಲೆ 15 ಪ್ರಮಾಣದಿಂದ ಕೂಡಿದಾಗ ಅದನ್ನು ನಾಡಿಕೆ. 12.5 ಫಲ ಪ್ರಮಾಣದ ನೀರು. 12.5 ಫಲ ಅಂತಂದರೆ ನಾವು ಗ್ರಾಮ್ಸ್ ಹಾಗೂ ಕೆ ಜಿ ಹೀಗೆ ಏನು ನಾವು ಒಂದು ಏನಂತಾರೆ ಭಾರದ ಪರಿಮಿತಿಯನ್ನು ನಾವು ಪರಿಮಾಣ ಮಾಡಲು ಒಂದು ಏನು ಸಂಜ್ಞೆಯನ್ನು ಕೊಟ್ಟಿದ್ದೇವೆ, ಹಾಗೆ ಫಲ ಎನ್ನುವುದು ಕೂಡ ಆ ಭಾರವನ್ನು ಗುರುತಿಸ್ತಕ್ಕಂಥ ಒಂದು ಪರಿಮಾಣ. 12.5 ಫಲ ಪ್ರಮಾಣದ ನೀರನ್ನು ಒಳಗೊಳ್ಳುವ ತಾಮ್ರದ ಪಾತ್ರೆಯಿಂದ ಈ ನಾಡಿಕಾ ಪ್ರಮಾಣವನ್ನು ನಾವು ತಿಳಿಯಲು ಆಗತ್ತೆ. ಈ ರೀತಿಯಾಗಿ ಮುಂದೆ ಆ ಮುಹೂರ್ತ, ಮಾಷ ಇತ್ಯಾದಿ ಪರಿಮಾಣಗಳನ್ನು ಹೇಳಿ 30 ಮುಹೂರ್ತಗಳಿಗೆ ಒಂದು ಹಗಲು ಹಾಗೂ ಇರುಳು ಅಂತಂದರೆ ಒಂದು ದಿವಸ. 30 ಮುಹೂರ್ತಗಳಿಗೆ ಒಂದು ಹಗಲು ಹಾಗೂ ಇರುಳಿನ ದಿನವು ಸಮಾನ ಅಂತಾಗತ್ತೆ. 30 ದಿನಗಳೇ ಒಂದು ತಿಂಗಳು. 12 ಮಾಸ ಅಂತಾದಾಗ ಅದು ಒಂದು ವರ್ಷ. ಒಂದು ವರ್ಷ ಈ ದೇವತೆಗಳಿಗೆ ಒಂದು ದಿನ. ಈ ಮಾನವರ ಪ್ರಕಾರ ಇರತಕ್ಕಂಥ ಒಂದು ವರ್ಷ ಇದು ದೇವತೆಗಳಿಗೆ ಒಂದು ದಿನ. ಮಾನವರ 360 ವರ್ಷಗಳು ದೇವತೆಗಳಿಗೆ ಒಂದು ವರ್ಷ. ಇಂತಹ ದೇವಮಾನದ ಪ್ರಕಾರ 12,000 ವರ್ಷ 12,000 ವರ್ಷಗಳಿಗೆ ಒಮ್ಮೆ ಈ ಚತುರ್ಯುಗಗಳು ಪ್ರಾಪ್ತವಾಗತ್ತೆ. ಈ ಚತುರ್ಯುಗಗಳು 1000ವಾದರೆ ಬ್ರಹ್ಮದೇವರಿಗೆ ಒಂದು ದಿನ, ಅದೇ ಬ್ರಹ್ಮಕಲ್ಪ ಎಂಬುದಾಗಿ ಹೇಳಿ, ಈ ಒಂದು ಕಲ್ಪದಲ್ಲಿ, ಈ ಬ್ರಹ್ಮದೇವರ ಒಂದು ಕಲ್ಪದಲ್ಲಿ 14 ಮನುಗಳ ಆಧಿಪತ್ಯವೂ ಕೂಡ ನಮಗೆ ತೋರಿಬರುತ್ತೆ. ಮೈತ್ರೇಯ, ಈ ಕಲ್ಪಾಂತದಲ್ಲಿ
ನೈಮಿತ್ತಿಕ ಪ್ರಳಯವು ಸಂಭವಿಸುತ್ತದೆ ಎಂಬುದಾಗಿ ಹೇಳಿ, ಆ ನೈಮಿತ್ತಿಕ ಪ್ರಳಯದ ಸಂಭವ ಹೇಗೆ, ಆ ನೈಮಿತ್ತಿಕ ಪ್ರಳಯದ ವಿವರಣೆಯನ್ನು ಮಾಡಿ ಎಂಬುದಾಗಿ ಮತ್ತೆ ಮೈತ್ರೇಯರು ಪರಾಶರರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಆ ಪರಾಶರರು ಮೈತ್ರೇಯರನ್ನು ಕುರಿತು ಆ ಪ್ರಳಯದ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಕೃತ, ತ್ರೇತ, ದ್ವಾಪರ, ಕಲಿ ಎಂಬುದಾಗಿ 4 ಯುಗಗಳು 1000 ಸಲ ಅವುಗಳು ಅನುವೃತ್ತವಾಗತ್ತೆ. ಕೃತ, ತ್ರೇತ, ದ್ವಾಪರ ಯುಗ, ಕೃತ, ತ್ರೇತ, ದ್ವಾಪರ ಯುಗ, ಕಲಿ, ಕೃತ, ತ್ರೇತ, ದ್ವಾಪರ, ಕಲಿ, ಕೃತ, ತ್ರೇತ, ದ್ವಾಪರ, ಕಲಿ ಎಂಬುದಾಗಿ ಈ ಯುಗಗಳ ಅನುವೃತ್ತಿ 1000 ಬಾರಿ ಆಗಲು ಭೂಮಂಡಲವು ದುರ್ಭಿಕ್ಷಾದಿಗಳಿಂದ ನಾಶ ಹೊಂದತ್ತೆ. 100 ವರ್ಷಗಳ ಪರ್ಯಂತ ಮಳೆಯಾಗದೆ ಅತೀ ಕಠಿಣವಾದ ಪರಿಸ್ಥಿತಿ ಈ ಭೂಮಂಡಲಕ್ಕೆ ಒದಗಿ ಬರುತ್ತೆ. ಈ ವಿಧವಾದ ಅನಾವೃಷ್ಟಿಯ ಬಾಧೆಯಿಂದ ಯಾವ ಪೃಥಿವಿಯಲ್ಲಿ ಇಂಥ ಅನಾವೃಷ್ಟಿ ತಲೆದೂರುತ್ತೋ ಆ ಸಂದರ್ಭದಲ್ಲಿ ಪೃಥಿವಿಯಲ್ಲಿ ಹುಟ್ಟಿರತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ ನಷ್ಟವಾಗತ್ತೆ. ಆವಾಗ ಪರಮಾತ್ಮ ರುದ್ರನಲ್ಲಿ ರುದ್ರರೂಪದಿಂದ ಸ್ಥಿತನಾಗಿ ತಪಸ್ಸ ಭಗವಾನ್ ವಿಷ್ಣು ರುದ್ರರೂಪಧರೋವ್ಯಯ ಕ್ಷಯಾಯ ಯತತೆ ಕರ್ತುಮಾತ್ಮಸ್ಥಾ ಸಕಲಾ ಪ್ರಜಾ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ರುದ್ರನಲ್ಲಿ ರುದ್ರರೂಪದಿಂದ ಸ್ಥಿತನಾಗಿ ಸಕಲ ಪ್ರಜೆಗಳನ್ನೂ ಕೂಡ ತನ್ನಲ್ಲಿ ತಾನು ಅಂತರ್ಧಾನ ಮಾಡಿಕೊಳ್ಳುವ ಇಚ್ಛೆಯಿಂದ ಅವನು ಈ ಜಗತ್ತನ್ನು ನಾಶ ಮಾಡಲು ಉದ್ಯುಕ್ತನಾಗ್ತಾನೆ. ಭಗವಂತ ಆ ಮಹಾವಿಷ್ಣು ಸುಖಂನ, ಹರಿಕೇಶ, ವಿಶ್ವಕರ್ಮ, ವಿಶ್ವವ್ಯಚ, ಸ್ವಧ, ಸಂಯದ್ವಸು, ಅರ್ವಾಗ್ವಸು ಎಂಬ 7 ವಿಧವಾದ ಕಿರಣಗಳಲ್ಲಿ ಸನ್ನಿಹಿತನಾಗಿ ಜಗತ್ತಿನಲ್ಲಿ ಇರತಕ್ಕಂಥ ಸಕಲ ಜಲವನ್ನೂ ಅವನು ಹೀರ್ತಾನೆ ಅಂತಂದರೆ ಅದನ್ನು ಅಘ್ರಾಣ ಮಾಡ್ತಾನೆ ಅಂತಂದರೆ, ಈಗ ಮೊದಲೇನಾಗಿತ್ತು ಅಂತಂದರೆ 100 ವರ್ಷಗಳ ಕಾಲ ಮಳೆಯಾಗದೆ ಅತೀ ಕಠಿಣವಾದ ಪರಿಸ್ಥಿತಿ ಉಂಟಾಗಿರುತ್ತೆ. ಪರಿಸ್ಥಿತಿ ಉಂಟಾದಾಗ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ 100 ವರ್ಷ ಮಳೆ ಆಗಿಲ್ಲ ಅಂತನ್ನುವ ಸಂದರ್ಭದಲ್ಲಾದರೂ ಕೂಡ ಯಾವ ಒಂದು ಆ ಪ್ರಪಾತಗಳಲ್ಲಾಗಲಿ ಜಲಪಾತಗಳಲ್ಲಾಗಲಿ ಏನು ಸ್ವಲ್ಪ ಜಲಸಂಪತ್ತು ಅನ್ನೋದು ನಮಗೆ ಉಳಿದಿರುತ್ತೋ ಆ ಜಲಸಂಪತ್ತನ್ನು ಕೂಡ ಪರಮಾತ್ಮ ತಾನು ಆ ಸೂರ್ಯಾಂತರ್ಗತನಾದ ಪರಮಾತ್ಮ ಆ ಕಿರಣಗಳಲ್ಲಿ ಅಂತರ್ಗತನಾಗಿ ಸುಖಂನ, ಹರಿಕೇಶ, ವಿಶ್ವಕರ್ಮ, ವಿಶ್ವವ್ಯಚ, ಸ್ವಧ, ಸಂಯದ್ವಸು, ಅರ್ವಾಗ್ವಸು ಎಂಬುವ ಕಿರಣಗಳಲ್ಲಿ ಸನ್ನಿಹಿತನಾಗಿ ಜಗತ್ತಿನಲ್ಲಿ ಇರತಕ್ಕಂಥ ಸಕಲ ಜಲವನ್ನು ಕೂಡ ಪರಮಾತ್ಮ ಪಾನ ಮಾಡ್ತಾನೆ. ಪಾನ ಮಾಡಿದ ನಂತರದಲ್ಲಿ ಆ ಸಮಗ್ರ ಭೂಮಂಡಲ ಶೋಷಿಸಿ ಒಣಗುವಂತೆ ಪರಮಾತ್ಮ ಮಾಡ್ತಾನೆ. ಅದಕ್ಕಾಗಿಯೇ ಸಮುದ್ರಗಳು, ನದಿಗಳು, ಬೆಟ್ಟದಲ್ಲಿ ಇರತಕ್ಕಂಥ ಕಂಧರಗಳು, ಪಾತಾಳದಲ್ಲಿಯೂ ಕೂಡ ಒಂದು ಜಲದ ಬಿಂದು ನಮಗೆ ಪ್ರಾಪ್ತವಾಗುವ ಬಗೆ ನಮಗೆ ತೋರಿ ಬರಲ್ಲ. ಪ್ರಾಪ್ತವಾಗದಂತೆ ಪರಮಾತ್ಮ ಅವು ಎಲ್ಲವನ್ನೂ ಕೂಡ ಶೋಷಣೆ ಮಾಡ್ತಾನೆ. ಎಲ್ಲ ಪದಾರ್ಥಗಳು ಶುಷ್ಕವಾಗಿ ತೋರುತ್ತೆ. ಅನಾರ್ದ್ರವಾಗಿ ಈ ಪ್ರಪಂಚ ನಮಗೆ ಗೋಚರವಾದಾಗ ಆ ಪರಮಾತ್ಮನ ಅನುಗ್ರಹದಿಂದ, ಆ ವಿಷ್ಣುವಿನ ಅನುಗ್ರಹದಿಂದ, ಆ ಜಲಾಹಾರದಿಂದ ಪುಷ್ಪಗಳಾದ ಆರೋಗ, ಭ್ರಾಜ, ಪಟರ, ಪತಂಗ, ಸ್ವರ್ಣರ, ಜ್ಯೋತಿಷೀರ್ವ, ವಿಭಾವಸು ಎಂಬುದಾಗಿ ಶ್ರುತ್ಯುಕ್ತರಾದ 7 ಜನ ಸೂರ್ಯರಾಗ್ತಾರೆ. ಸೂರ್ಯರಾಗಿ ಅವರೆಲ್ಲರೂ ಕೂಡ ಆ ಸೂರ್ಯರು ಜಾಜ್ವಲ್ಯಮಾನರಾಗಿ, ಈಗ ಮೊದಲು ಪರಮಾತ್ಮ ಆ ಕಿರಣಗಳಲ್ಲಿ ಅಂತರ್ಗತನಾಗಿ ಆ 7 ಕಿರಣಗಳು, ಆ 7 ಕಿರಣಗಳಲ್ಲಿ ಅಂತರ್ಗತವಾಗಿ ಭೂಮಿಯನ್ನು ಒಂದು ಅಂತಲ್ಲ ಸಕಲ ಪ್ರಪಂಚವನ್ನು ಅವನು ನಿರ್ಜಲವನ್ನಾಗಿ ಮಾಡಿದ ನಂತರದಲ್ಲಿ ಈಗ ಆ ಕಿರಣಗಳು ಯಾವುದ್ಯಾವುದಿದೆ ನೋಡಿ, ಆರೋಗ, ಭ್ರಾಜ, ಪಟರ, ಪತಂಗ, ಸ್ವರ್ಣರ, ಜ್ಯೋತಿಷೀರ್ಮ, ವಿಭಾಸ ಎಂಬುದಾಗಿ ಶ್ರುತಿಯಲ್ಲಿ ಹೇಳಲ್ಪಡತಕ್ಕಂಥ 7 ಜನರು ಸೂರ್ಯರಾಗ್ತಾರೆ. ಇವರೆಲ್ಲರೂ ಕೂಡ ಆ ಜಾಜ್ವಲ್ಯಮಾನವಾದ ಪ್ರಕಾಶವನ್ನು ಉಳ್ಳವರಾಗಿ ಪಾತಾಳ ಪ್ರದೇಶದಿಂದ ಕೂಡಿರತಕ್ಕಂಥ 3 ಲೋಕಗಳನ್ನು ಅವರು ಇಲ್ಲದಂತೆ ದಾಹ ಮಾಡ್ತಾರೆ, ಸುಟ್ಟಾಕ್ತಾರೆ. ಆವಾಗ ಸುಡುವ ಸಂದರ್ಭದಲ್ಲಿ ಬೆಟ್ಟವಾಗಲಿ, ನದಿ, ಸಮುದ್ರ
ಇವುಗಳಿಂದ ವಿಸ್ತೃತವಾದ 3 ಲೋಕ ಅತ್ಯಂತ ಭಯಾನಕವಾಗಿ ನಮಗೆ ತೋರಿ ಬರುತ್ತೆ. ತೋರಿ ಬಂದ ನಂತರದಲ್ಲಿ ತಥೋ ನಿರ್ದಗ್ಧ ವೃಕ್ಷಾಂಶು ತ್ರೈಲೋಕ್ಯಮಖಿಲಂ ದ್ವಿಜ ಭವೇತ್ತೇಷಾಂಚ ವಸುಧಾ ಕೂರ್ಮ ಪೃಷ್ಠೋಪಮಾ ಕೃತಿ. ಆ ಪರಾಶರರು ಮೈತ್ರೇಯರನ್ನು ಕುರಿತು ಹೇಳ್ತಾರೆ, ಈ 7 ಸೂರ್ಯರಿಂದ ಸುಡತಕ್ಕಂಥ ಈ ಲೋಕ ಹೇಗೆ ಕಂಡುಬಂತು ಎಂಬುದಾಗಿ ಹೇಳಿದಾಗ ಕೂರ್ಮ ಪೃಷ್ಠೋಪಮಾ ಕೃತಿ, ಆಮೆಯ ಬೆನ್ನಿನ ಚಿಪ್ಪಿನಂತೆ ಈ 3 ಲೋಕಗಳ ಚಿತ್ರಣ ನಮ್ಮ ಕಣ್ಣಿಗೆ ಬರುವಂಥದ್ದು. ಅದಾದ ನಂತರದಲ್ಲಿ ಆ ಪರಮಾತ್ಮ ಆ ಕಾಲಾಗ್ನಿ ರುದ್ರ ಸ್ವರೂಪದಿಂದ ಕಾಲಾಗ್ನಿ ರುದ್ರ ಸ್ವರೂಪದಿಂದಿದ್ದವನು ಶೇಷನೆಂಬ ಸರ್ಪನ ನಿಶ್ವಾಸದಿಂದ ಹೊರದೂಡಿದಿರತಕ್ಕಂಥ ಸರ್ವವಸ್ತುಗಳನ್ನೂ ನಾಶ ಮಾಡತಕ್ಕಂಥ ಅನಲನಾಗಿ ಕೆಳಗೆ ಆ ಪಾತಾಳಾದಿ ಲೋಕಗಳನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾನೆ. ಆ ಮಹತ್ತಾದ ಅಗ್ನಿಯು ಪಾತಾಳ ಲೋಕಗಳನ್ನೆಲ್ಲ ಸುಟ್ಟು ಭೂಮಿಗೆ ಬಂದು ಭೂಲೋಕವನ್ನು ನಾಶ ಮಾಡುತ್ತೆ. ಆ ಪರಮಾತ್ಮ ಆ ಕಾಲಾಗ್ನಿರುದ್ರನಾಗಿ ಆವಿರ್ಭಾವಗೊಂಡಾಗ ಮೊದಲು ಆ ನಿಶ್ವಾಸದಿಂದ ಅನಲನಾಗಿ ಆ ಪಾತಾಳ ಲೋಕವನ್ನು ಪರಮಾತ್ಮ ಮೊದಲು ನಾಶ ಮಾಡ್ತಾನೆ. ನಾಶ ಮಾಡಿದ ಸಂದರ್ಭದಲ್ಲಿ ಮೊದಲು ಆ ಅಗ್ನಿ ಪಾತಾಳ ಲೋಕವನ್ನು ಮೊದಲು ನಾಶ ಮಾಡಿ ಭೂಮಿಗೆ ಬರುತ್ತೆ. ಆ ಅಗ್ನಿಯ ಒಂದು ನಾಲಿಗೆ ಭೂಮಿಯನ್ನು ಸ್ಪರ್ಶ ಮಾಡಿದಾಗ ಭೂಲೋಕವೆಲ್ಲ ನಷ್ಟವಾಗಿ ಹೋಗುತ್ತೆ, ದಗ್ಧವಾಗಿ ಹೋಗುತ್ತೆ. ಬಹುಭಯಂಕರವಾದ ಆ ಅನಲ ಭುವರ್ಲೋಕವನ್ನು ಕುರಿತು ಪ್ರವೇಶ ಮಾಡುತ್ತೆ. ಭುವರ್ಲೋಕದಿಂದ ಸ್ವರ್ಲೋಕವನ್ನು ಪ್ರವೇಶ ಮಾಡಿದಾಗ ಆ 3 ಲೋಕ ಯಾವ ರೀತಿಯಾಗಿ ತೋರಿ ಬಂತು ಅಂತಂದರೆ ಅಂಬರೀಷಮಿವಾಭಾದಿ ತ್ರೈಲೋಕ್ಯಮಖಿಲಂ ತದಾ, ಕಾದ ಕಬ್ಬಿಣದ ಬಾಣಲೆಯಂತೆ ಆ 3 ಲೋಕಗಳ ವಿನ್ಯಾಸ ಆ ಸಂದರ್ಭದಲ್ಲಿ ತೋರಿ ಬಂತು. ಮಹಾಮುನಿಯಾದ ಮೈತ್ರೇಯ ಅನಂತರ ಭುವರ್ಲೋಕ ಸುವರ್ಲೋಕಗಳೆಂಬ 2 ಲೋಕಗಳಲ್ಲಿ ವಾಸ ಮಾಡತಕ್ಕಂಥ ಆ ಮನ್ವಾದ್ಯಧಿಕಾರಿಗಳು ಯಾರಿದ್ದರೋ ಅವರೆಲ್ಲರೂ ಕೂಡ ಸೂರ್ಯರಶ್ಮಿಗಳ ತಾಪದಿಂದ ಬೇರೆ ಲೋಕಗಳನ್ನು ಕುರಿತು ಹೋಗ್ತಾರೆ. ಆ ಲೋಕಗಳನ್ನು ಹೋದ ನಂತರದಲ್ಲಿ ಆ ಪರಮಾತ್ಮ ರುದ್ರನಲ್ಲಿ ರುದ್ರ ರೂಪದಿಂದ ಸನ್ನಿಹಿತನಾದ ಆ ಮಹಾವಿಷ್ಣು ಜಗತ್ತೆಲ್ಲವನ್ನು ನಾಶ ಮಾಡಿ ತನ್ನ ಮುಖನಿಶ್ವಾಸದಿಂದ ಸಾಂವರ್ತಕ ಮೇಘಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆ ಮೇಘಗಳು ಒಂದೊಂದು ಅನೇಕ ವಿಧವಾಗಿ ಪರಾಶರರು ವರ್ಣನೆ ಮಾಡಿದ್ದು. ಆ ಮೇಘಗಳಲ್ಲಿ ಹೇಗಿದ್ವು ಕೆಲವು ಮೇಘಗಳು ಅಂದರೆ ಕೇಚಿನ್ ನೀಲೋತ್ಪಲಶ್ಯಾಮಾಹ, ಕೇಚಿತ್ ಕುಮುದ ಸನ್ನಿಭಾಹ, ಧೂಮವರ್ಣಾಹ ಘನಾಃ ಕೇಚಿತ್ ಪೀತಾಪಯೋಧರಾಃ, ಕೇಚಿದ್ರಾಸಭವರ್ಣಾಭಾ ಲಾಕ್ಷಾರಸನಿಭಾಸ್ತಥಾ, ಕೇಚಿದ್ವೈಡೂರ್ಯ ಸಂಕಾಶಾ ಇಂದ್ರನೀಲನಿಭಾಃ ಕ್ವಚಿತ್. ಕೆಲವು ಮೇಘಗಳು ಕನ್ನೈದಿಲಿಗೆ ಸದೃಶವಾದವುಗಳು, ಕೆಲವು ಮೇಘಗಳು ಹೊಗೆ ಬಣ್ಣದ್ದು, ಕೆಲವು ಮೇಘಗಳು ವೈಡೂರ್ಯಮಣಿಗೆ ಸಮಾನವಾದದ್ದು, ಇಂದ್ರನೀಲಮಣಿಗೆ ಸಮಾನವಾದಂಥ ಕೆಲವು ಮೇಘಗಳು. ಈ ಮೇಘಗಳ ವರ್ಣನೆಯನ್ನು ಮಾಡಿ ಇಂಥ ಮೇಘಗಳು ಏನು ಮಾಡತ್ತೆ ಅಂತಂದರೆ ಇಂಥ ಮೇಘಗಳಿಂದ ಈ 3 ಲೋಕ ವ್ಯಾಪೃತವಾಗತ್ತೆ. ವ್ಯಾಪೃತವಾದ ಸಂದರ್ಭದಲ್ಲಿ ಇವು ಎಲ್ಲ ಮೇಘಗಳು ಅತ್ಯಾರ್ಭಟವನ್ನು ಮಾಡುತ್ತಾ ತ್ರಿಲೋಕದೊಳಗೆಲ್ಲ ವ್ಯಾಪಿಸಿರತಕ್ಕಂಥ ಎಲ್ಲ ಅಗ್ನಿಯನ್ನು ಈ ಮೇಘಗಳು ನಾಶ ಮಾಡುತ್ತವೆ. ಮೇಘಗಳಿಂದ ಬರತಕ್ಕಂಥ ಜಲ ಅದು ನಾಶ ಮಾಡುತ್ತೆ. ವರ್ಷಂತಸ್ತೆ ಮಹಾಸಾರಾಹ ತಮಗ್ನಿಮತಿಭೈರವಂ ಶಮಯಂತ್ಯಖಿಲಂ ವಿಪ್ರತ್ರೈಲೋಕ್ಯಾಂತರಧಿಷ್ಠಿತಂ. ಈ ಸಾಂವರ್ತಕ ಮೇಘಗಳಿಂದ ತ್ರಿಲೋಕದಲ್ಲಿ ವ್ಯಾಪ್ತವಾದ ಆ ಅನಲದ ನಾಶ. ಇದಾದ ನಂತರದಲ್ಲಿ ಆ ಮೇಘಗಳು ಎಲ್ಲಿಯವರೆಗೂ ಈ ಪ್ರಳಯ ಅಂತ ಇದಕ್ಕೆ ಒಂದು ಸಂಜ್ಞೆಯನ್ನು ಕೊಟ್ಟಿದ್ದರಿಂದ ಯಾವ ಭೂತದ ಸಂಚಾರ ಆ ಲೋಕದಲ್ಲಿ ಆಗತ್ತೆ, ಇಡೀ ಪ್ರಪಂಚದಿಂದ ವ್ಯಾಪೃತವಾಗತ್ತಂತೆ. ಇಡೀ ಈ ಒಂದು ಮೇಘದ ಸಮೂಹದಿಂದ ಹೊರಹೊಮ್ಮಿದ ಜಲದಿಂದ ವ್ಯಾಪೃತವಾಗತ್ತೆ ಆ 3 ಲೋಕ. ನೀರಿನಿಂದ ಜಗತ್ತೆಲ್ಲವೂ ಕೂಡ ತೇಲ್ತಾ ಇರುತ್ತೆ. ಆ ಸಾಂವರ್ತಕ ಪಯೋಧರಗಳು ಆ ಜಲಸಂಪಾತಗಳಿಂದ ಭೂಮಿ ಒಂದೇ ಅಲ್ಲ ಇಡೀ 3 ಲೋಕಗಳನ್ನು ಅದು ವ್ಯಾಪಿಸಿ ಭುವರ್ಲೋಕದ ಪರ್ಯಂತರವಾಗಿ ಅವುಗಳ ವ್ಯಾಪ್ತಿ ಜಗತ್ತೆಲ್ಲವೂ ಕೂಡ ಕತ್ತಲೆಯಿಂದ ವ್ಯಾಪ್ತವಾಗತ್ತೆ.
ವ್ಯಾಪ್ತವಾದಾಗ ಸ್ಥಾವರ ಜಂಗಮವಾದ ಎಲ್ಲ ಪ್ರಾಣಿಗಳ ನಾಶ, ಆ ಮೇಘಗಳು ನೂರಾರು ವರ್ಷಗಳ ಪರ್ಯಂತ ಮಳೆಯನ್ನು ಸುರಿಸ್ತಕ್ಕಂಥವುಗಳಾಗತ್ತೆ. ಮುನಿಸತ್ತಮ ಪರಮಾತ್ಮ ನಿತ್ಯ ಆ ವಾಸುದೇವನ ಪ್ರಭಾವದಿಂದ ಆ ಬ್ರಹ್ಮಕಲ್ಪಾವಸಾನದಲ್ಲಿ ಈ ರೀತಿಯಾಗಿ ಪ್ರಳಯದ ಒಂದು ಸ್ಥಿತಿ ಎಂಬುದು ಇರುತ್ತೆ ಎಂಬುದಾಗಿ ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸಿದ್ದು. ಆ ಮುಂದೆ ಆ ಜಲವು ಸಪ್ತರ್ಷಿ ಮಂಡಲ ಸ್ಥಾನವನ್ನು ವ್ಯಾಪಿಸುತ್ತೆ. ಆ ಸಪ್ತರ್ಷಿ ಮಂಡಲ ಸ್ಥಾನವನ್ನು ವ್ಯಾಪಿಸಿದಾಗ ಆ ಮಹಾವಿಷ್ಣುವಿನ ಮುಖನಿಶ್ವಾಸದಿಂದ ಹುಟ್ಟಿರತಕ್ಕಂಥ ವಾಯು ಆ ಆಗಸದಲ್ಲಿ ಇರತಕ್ಕಂಥ ಆ ಸಾಂವರ್ತಕ ಮೇಘಗಳನ್ನು ನಾಶ ಮಾಡುತ್ತೆ. ಆ ಅಭ್ರದ ನಾಶ ಆ ಪರಮಾತ್ಮನ ನಿಶ್ವಾಸದಿಂದ ಹುಟ್ಟಿರತಕ್ಕಂಥ ವಾಯುವಿನಿಂದ ಆ ಅಭ್ರದ ನಾಶ, ಸಕಲ ಚರಾಚರಾತ್ಮಕವಾದ ಪ್ರಾಣಿಗಳಲ್ಲಿ ವ್ಯಾಪ್ತನಾದ ಆ ಪರಮಾತ್ಮ ಆ ವಾಯುವನ್ನು ಸಂಪೂರ್ಣವಾಗಿ ತಾನು ಸೆಳೆದುಕೊಂಡು ಅನಂತರ ಆದಿಶೇಷನಾಗಿ ಆ ಆದಿಶೇಷನಲ್ಲಿ ವಿಹಾರ ಮಾಡತಕ್ಕಂಥ, ಆದಿಶೇಷನಲ್ಲಿ ಶಯನ ಮಾಡತಕ್ಕಂಥ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮರೂಪವನ್ನು ತಾಳಿದವನಾಗಿ ಲೋಕವನ್ನು ನಾನು ಸೃಷ್ಟಿ ಮಾಡಬೇಕು ಎಂಬುವ ಇಚ್ಛೆ ಉಳ್ಳವನಾಗಿ ಮುಂದೆ ತಾನು ವಿಚಾರ ಮಾಡ್ತಾನೆ. ಅದಕ್ಕಿಂತಲೂ ಪೂರ್ವದಲ್ಲಿ ತಾನು ಯೋಗನಿದ್ರಾ ವಶನಾಗ್ತಾನೆ ಎಂಬುದಾಗಿ ತಿಳಿಸಿ ಆ ಭಗವಂತ ಬ್ರಹ್ಮರೂಪದವನಾಗಿ ಯೋಗನಿದ್ರಾಸಕ್ತನಾಗಲು ಆ ಸನಕಾದಿ ಮುನಿಗಳೆಲ್ಲರೂ ಕೂಡ ದಿವ್ಯ ಸ್ತೋತ್ರಗಳಿಂದ ಪರಮಾತ್ಮನನ್ನು ಸ್ತುತಿಸ್ತಾರೆ. ಆ ಚತುರ್ಮುಖ ಬ್ರಹ್ಮನ ಸತ್ಯಲೋಕವಾಸಿಗಳಾದ ಮುಮುಕ್ಷುಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಧ್ಯಾನ ಮಾಡ್ತಾರಂತೆ ಆ ಪರಮಾತ್ಮನ ಆ ರೂಪವನ್ನು. ಆ ಪರಮಾತ್ಮ ತನ್ನ ಇಚ್ಛೆಗೆ ಅನುಗುಣವಾಗಿ ತಾನು ಯೋಗನಿದ್ರಾಸಕ್ತನಾಗಿರ್ತಾನೆ. ಆ ಪರಮಾತ್ಮ ಯಾವಾಗ ಯೋಗನಿದ್ರೆಯಿಂದ ಎಚ್ಚೆತ್ತುಗೊಳ್ತಾನೋ ಆ ಸಂದರ್ಭದಲ್ಲಿ ಮತ್ತೆ ಆ ಪ್ರಪಂಚ ವ್ಯಾಪಾರಯುಕ್ತವಾಗತ್ತೆ. ಆ ಪರಮಾತ್ಮ ಯೋಗನಿದ್ರಾಸಕ್ತನಾದಾಗ ಈ ಜಗತ್ತೆಲ್ಲವೂ ಲಯವನ್ನು ಹೊಂದತ್ತೆ ಎಂಬುದಾಗಿ ಹೇಳಿ ಆ ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿರತಕ್ಕಂಥ ಚತುರ್ಮುಖ ಬ್ರಹ್ಮ ಮೊದಲು ಆದಿಗರ್ಭ ಅಂತ ಅವನನ್ನು ಕರೆಯೋದುಂಟು. ಆ ಚತುರ್ಮುಖನಿಂದ ಯಾವ ತತ್ವಕ್ಕೆ ಅಭಿಮಾನಿ ಅಂತಂದರೆ ಮಹತ್ತತ್ವ, ಅದಕ್ಕೆ ಆದಿಕಾರ್ಯ ಎಂಬುದಾಗಿ ಪ್ರಸಿದ್ಧಿ. ಈ ರೀತಿಯಾಗಿ ಆ ನೈಮಿತ್ತಿಕ ಪ್ರಳಯವೂ ಕೂಡ ಈ ರೀತಿಯಾಗಿ ಆಗತಕ್ಕಂಥದ್ದು ಎಂಬುದಾಗಿ ಹೇಳಿ ಮುಂದೆ ಪ್ರಾಕೃತಿಕ ಪ್ರಳಯವನ್ನು, ಪ್ರಕೃತಿ ಕಾರ್ಯಕ್ಕೆ ಸಂಬಂಧಪಟ್ಟ ಪ್ರಳಯವನ್ನು ಕೂಡ ಆ ಮೈತ್ರೇಯರು ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸ್ತಕ್ಕಂಥದ್ದು. ಲೋಕಗಳಲ್ಲೆಲ್ಲ ಸಕಲ ಪಾತಾಲಾದಿ ಲೋಕಗಳಲ್ಲಿ ಅನಾವೃಷ್ಟಿ ಮೊದಲಾದ ಅತಿವೃಷ್ಟಿ ಅನಾವೃಷ್ಟಿ ಮೊದಲಾದವುಗಳಿಂದ ಒಂದು ಆಪತ್ತು ಉಂಟಾಗತಕ್ಕಂಥ ಸಂದರ್ಭದಲ್ಲಿ ಮಹತ್ತತ್ವವೇ ಮೊದಲಾದ ಮಹತ್ತತ್ವವನ್ನು, ಅದು ಆದಿಕಾರ್ಯ, ಅದನ್ನು ಪ್ರಾರಂಭ ಮಾಡಿಕೊಂಡು ಪೃಥಿವೀ ಪರ್ಯಂತರವಾಗಿ ಸಮಸ್ತ ಕಾರ್ಯ ಸಮೂಹ ಆ ಪರಮಾತ್ಮನ ಇಚ್ಛೆಯಿಂದ ಆಗತಕ್ಕಂಥದ್ದು ಎಂಬುದಾಗಿ ಹೇಳಿ ಈ ಯಾವ್ಯಾವ ತತ್ವಗಳಿಗೆ ಯಾವ್ಯಾವ ತತ್ವದಲ್ಲಿ ಲಯ ಎಂಬುದಾಗಿಯೂ ಕೂಡ ಆ ಪರಾಶರರು ಮೈತ್ರೇಯರನ್ನು ಕುರಿತು ತಿಳಿಸ್ತಾರೆ. ಈ ಪ್ರಾಕೃತಿಕ ಪ್ರಳಯ ಆ ಪರಮಾತ್ಮನ ಇಚ್ಛೆಯಿಂದ ಆದದ್ದು. ಹೇಗೆ ಅಂತಂದರೆ ಈ ಕಾಲದಲ್ಲಿ ಆ ಜಲದಿಂದ ಭೂಮಿಯಲ್ಲಿ ಇರತಕ್ಕಂಥ ಗಂಧ, ಆ ಪೃಥಿವಿಯಲ್ಲಿ ಇರತಕ್ಕಂಥ ಅಸಾಧಾರಣ ಗುಣ ಅದು ಗಂಧ, ಅದು ನಷ್ಟ ಆಗತ್ತೆ. ಅನಂತರ ಆ ಗಂಧ ನಷ್ಟ ಆಯಿತು ಅಂತ ಆದ ಸಂದರ್ಭದಲ್ಲಿ ಆ ಗಂಧ ಎಷ್ಟು ಪ್ರದೇಶದಲ್ಲಿ ವ್ಯಾಪಿಸಿತ್ತೋ ಅಲ್ಲಿ ಜಲವು ತನ್ನ ಪ್ರವೇಶವನ್ನು ಪಡೆಯುತ್ತೆ, ಜಲ ವೃದ್ಧಿಯಾಗತ್ತೆ, ಜಲಮಯವಾಗಿ ಸಕಲ ಲೋಕವನ್ನೂ ವ್ಯಾಪಿಸುತ್ತೆ. ಆ ಸಂದರ್ಭದಲ್ಲಿ ಈ ಜಲ ಎಲ್ಲ ಲೋಕಗಳಲ್ಲಿ ವ್ಯಾಪ್ತವಾದಾಗ ಈ ಜಲದ ಒಂದು ಅಸಾಧಾರಣ ಗುಣವನ್ನು ತೇಜಸ್ಸು ನಾಶ ಮಾಡುತ್ತೆ. ತೇಜಸ್ಸು ನಾಶ ಮಾಡಿದ ನಂತರದಲ್ಲಿ ಇದರಿಂದ ತೇಜಸ್ಸು ನಾಶ ಮಾಡುತ್ತೆ. ಆ ಜಲ ಯಾವ ಪ್ರದೇಶದಲ್ಲಿ ಇತ್ತೋ ಆ ಪ್ರದೇಶವನ್ನು ಕುರಿತು ತೇಜಸ್ಸು ತನ್ನ ಪರಿಮಿತಿಯನ್ನು ಹೆಚ್ಚಿಸುತ್ತೆ. ಅಗ್ನಿ ಸಕಲ ಲೋಕವನ್ನು ಆವರಿಸ್ತಾನೆ. ಅಗ್ನಿಯನ್ನು ವಾಯು ನಾಶ ಮಾಡ್ತಾನೆ ಅಂತಂದರೆ ನಾಶ ಅನ್ನೋ ಶಬ್ದಕ್ಕೆ ಇಲ್ಲೆಲ್ಲವೂ ಕೂಡ ಲಯ ಎಂಬುದಾಗಿ ಅರ್ಥ. ಅಗ್ನಿ ವಾಯುವನ್ನು ನಾಶ ಮಾಡ್ತಾನೆ. ವಾಯುವಿನ ಸ್ಪರ್ಶ ಗುಣವನ್ನು ಆಕಾಶ ಅದು ಲೀನಗೊಳಿಸುತ್ತೆ, ಅದರಿಂದ ವಾಯುವಿನ ನಾಶ. ಆಕಾಶದ ಶಬ್ದ ಗುಣವನ್ನು ಅಹಂಕಾರ ತತ್ವ,
ಅಹಂಕಾರ ತತ್ವ ತನ್ನಲ್ಲಿ ಲಯಗೊಳಿಸುತ್ತೆ. ಈ ಏಳೂ ಪ್ರಕೃತಿಗಳು ಕೂಡ ಕಾರ್ಯಕಾರಣಗಳಾಗಿ ವ್ಯಕ್ತಾವ್ಯಕ್ತ ಸ್ವರೂಪಗಳು ಎಂಬುದಾಗಿ ಹೇಳಲ್ಪಡತಕ್ಕಂಥದ್ದು ಶಾಸ್ತ್ರದಲ್ಲಿ. ಇವುಗಳೆಲ್ಲವೂ ಕೂಡ ಸರ್ವತಂತ್ರ ಸ್ವತಂತ್ರನಾದ ಲಯಶೂನ್ಯನಾದ ಆ ಪರಮಾತ್ಮನಲ್ಲಿ ಲಯವನ್ನು ಹೊಂದತ್ತೆ. ಆ ಅಹಂಕಾರ ತತ್ವಕ್ಕೆ ಮಹತ್ತತ್ವದಲ್ಲಿ ಲಯ, ಆ ಮಹತ್ತತ್ವಕ್ಕೆ ಅವ್ಯಕ್ತಳಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಲಯ, ಲಕ್ಷ್ಮೀ